ನಮಸ್ಕಾರ. ಬಂದೆ ಬಿಟ್ರಾ? ಬಂದೆ ಒಂದು ನಿಮಿಷ ಬಂದೆ. ನಮಸ್ಕಾರ ನಿಮ್ಮೆಲ್ರಿಗೂ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಮುರಳಿ ಮಿಲ್ಟ್ರಿ ಹೋಟ್ಲು ಕಾರ್ಯಕ್ರಮಕ್ಕೆ ಸ್ವಾಗತ. ಮುರಳಿ ಮಿಲ್ಟ್ರಿ ಹೋಟ್ಲಿಗೆ ಏನು ಮುರಳಿ ಅವರೇ, ಯಾರ್ಯಾರು ಕರೆಸ್ತಾ ಇದ್ದೀರಾ? ಯಾವ್ಯಾವ ಹೋಟ್ಲವ್ರು ಬರ್ತಾ ಇದ್ದಾರೆ? ವಿಶೇಷ ಏನು ಅಂತ ಕೇಳ್ತಾ ಇದ್ದೀರಾ? ನಮ್ಮ ಮುರಳಿ ಮಿಲ್ಟ್ರಿ ಹೋಟ್ಲಿಗೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ನಾನ್ ವೆಜ್ ಹೋಟ್ಲವ್ರನ್ನ ಕರೆಸ್ತಾ ಇದೀವಿ, ಮಿಲ್ಟ್ರಿ ಹೋಟ್ಲವ್ರನ್ನ ಕರೆಸ್ತಾ ಇದೀವಿ, ಒಳ್ಳೆ ಒಂದು ಮಾಂಸಾಹಾರಿ ಅಡುಗೆ ಮಾಡುವಂಥ ಭಟ್ರುಗಳನ್ನ ಕರೆಸ್ತಾ ಇದೀವಿ, ವೈವಿಧ್ಯಮಯ ಅಡುಗೆಗಳನ್ನ ತೋರಿಸ್ತಾ ಇದೀವಿ. ನೀವು ನೋಡ್ಕೊಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸಾಕಮ್ಮ ಬಿರಿಯಾನಿ ಹೋಟ್ಲವ್ರು ಬರ್ತಾ ಇದ್ದಾರೆ. ಸಾಕಮ್ಮ ಹೋಟ್ಲ್ ಎಲ್ಲೋ ಕೇಳಿದೀವಿ ಅಂದ್ಕೊಳ್ತಾ ಇದ್ದೀರಾ? ಸುಮಾರು 1982ನೇ ಇಸ್ವಿಯಿಂದ ಸಿಕ್ಕಾಪಟ್ಟೆ ಫೇಮಸ್ಸು ಹುಣಸೂರಿನಲ್ಲಿರ್ತಕ್ಕಂಥ ಸಾಕಮ್ಮ ಮಿಲ್ಟ್ರಿ ಹೋಟ್ಲಿಂದ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಹುಣಸೂರು ಕೃಷ್ಣಮೂರ್ತಿಯವರು ಬಂದಿದ್ದಾರೆ. ಎಲ್ಲೋ ಕೇಳ್ದಂಗಿದೆಯಲ್ಲ ಹೆಸರು. ಹುಣಸೂರಿನಲ್ಲಿ ಕಿಟ್ಟಿ ಅಂದರೆ ಸಿಕ್ಕಾಪಟ್ಟೆ ಫೇಮಸ್ಸು. ಸಾಕಮ್ಮ ಅವರು ಹೋದ ನಂತರ ಅವರ ಮಗ ಕಿಟ್ಟಿಯವರು ಈ ಹೋಟೆಲ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸಾಕಮ್ಮ ಮಿಲ್ಟ್ರಿ ಹೋಟೆಲ್ನಲ್ಲಿ ಸಾಕಮ್ಮ ದೊನ್ನೆ ಬಿರಿಯಾನಿ ಸಿಕ್ಕಾಪಟ್ಟೆ ಫೇಮಸ್ಸು. ಸಾಕಮ್ಮ ದೊನ್ನೆ ಬಿರಿಯಾನಿ ಅನ್ನೋದಲ್ಲ, ಸಾಕಮ್ಮ ಪಲಾವು ಸಿಕ್ಕಾಪಟ್ಟೆ ಫೇಮಸ್ಸು ಹುಣಸೂರಿನಲ್ಲಿ. ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಒಳ್ಳೆ ಒಂದು ಪಲಾವ್ ಮಾಡೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ ನಮ್ಮ ಹುಣಸೂರಿನ ಕಿಟ್ಟಿಯವರು. ಕಿಟ್ಟಿಯವರೇ ನಮಸ್ಕಾರ, ಬನ್ನಿ ಸರ್. ನಮಸ್ಕಾರ ಸರ್. ಹುಣಸೂರಿನ ಕೃಷ್ಣಮೂರ್ತಿ ಅಂದ ತಕ್ಷಣ ನಮ್ಮ ಹಿಂದೆ ನಮ್ಮ ಗೀತ ರಚನೆಕಾರರೊಬ್ರು ಇದ್ರು, ಡೈರೆಕ್ಟ್ ಇದ್ರು. ನಮ್ಮೆಲ್ಲ ತುಂಬಾ ದ್ವಾರಕೀಶ್ ಗಿರೀಶ್ ಎಲ್ಲ ಹುಣಸೂರವ್ರೆ ಸರ್. ನೀವು ಇಲ್ಲ ಆ ಕಡೆಯವರು ಅನ್ಕೊಂಡ್ಬಿಟ್ವಿ. ಅಲ್ಲೇ ಅವರೇ ಸರ್. ಅದೇ ಅವ್ರ ಬೀದಿಯಿಂದ ಪಕ್ಕದ ಬೀದಿಲೇ ನಾವು ಇರೋದು ಸರ್. ಓಕೆ. ಕೃಷ್ಣಮೂರ್ತಿಗಳು ನಿಮ್ಮ ಹೆಸರು? ಹೌದು ಸರ್. ಕೃಷ್ಣಮೂರ್ತಿ ಅವರೇ, ಯಾವಾಗಿಂದ ಈ ಸಾಕಮ್ಮ ಬಿರಿಯಾನಿ ಹೋಟ್ಲು ಶುರು ಆಯ್ತು? ನಾವು ನಮ್ಮ ತಾಯಿಯವರು 82 ಇಂದಾನು ಸ್ಟಾರ್ಟ್ ಮಾಡಿದ್ದಾರೆ. 82ನೇ ಇಲ್ಲ, ತೀರ್ಕೊಂಡ್ಮೇಲೆ 2006ನೇ ಇಸ್ವಿಯಿಂದ ನಾನು ಸ್ಟಾರ್ಟ್ ಮಾಡಿದೆ. ನಿಮ್ ತಾಯಿಯವರು ಇದ್ದಾಗಲೂ ಸಾಕಮ್ಮ ಬಿರಿಯಾನಿ ಅಂತಾನೆ ಕರಿತಾ ಇದ್ದಿದ್ದು. ಅವ್ರು ತೀರ್ಕೊಂಡ್ಮೇಲೆ ನಾನು ಇವಾಗ ಅದೇ ಹೆಸರನ್ನ ಮೂವ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಕೃಷ್ಣಮೂರ್ತಿ ಅವರೇ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ ನೀವು? ಸರ್, ಇವತ್ತು ನಾನು ಮಟನ್ ಪಲಾವ್ ಮಾಡ್ತಾ ಇದ್ದೀನಿ. ಮಟನ್ ಪಲಾವ್. ಸಾಕಮ್ಮ ಬಿರಿಯಾನಿಯಲ್ಲಿ ಅತ್ಯಂತ ಜನಪ್ರಿಯವಾದದ್ದು ಸಾಕಮ್ಮ ಮಟನ್ ಪಲಾವ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮಟನ್ ಪಲಾವ್ ಮಾಡಕ್ಕೆ ಕೃಷ್ಣಮೂರ್ತಿ ಅವರು ಏನೇನು ತಂದಿದ್ದೀರಾ? ಮಟನ್ ಪಲಾವ್ ಬೇಕಾಗುವ ಸಾಮಗ್ರಿಗಳು: ಮಟನ್, ಅಕ್ಕಿ, ತೆಂಗಿನಕಾಯಿ ತುರಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ, ಟೊಮೊಟೊ, ಅರಿಶಿನ, ಹಚ್ಚ ಖಾರದ ಪುಡಿ, ಗರಂ ಮಸಾಲ, ಕಸೂರಿ ಮೇಥಿ, ಪುದೀನ, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಪಲಾವು, ಮೈಸೂರಿನ ಪಲಾವು, ಹುಣಸೂರಿನ ಪಲಾವು, ಅದ್ಭುತವಾಗಿರುವಂತಹ ಪಲಾವು, ಸಾಕಮ್ಮ ಮಿಲ್ಟ್ರಿ ಹೋಟ್ಲಿನ ಪಲಾವು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶುರು ಮಾಡೋಣ. ಏನ್ ಕೊಡ್ಲಿ ನಿಮ್ಗೆ? ನಮಗೆ ಕುಕ್ಕರ್ ಕೊಡಿ ಸರ್. ಎಷ್ಟು ಜನ ಮಕ್ಕಳು ಮೂರ್ತಿ ಅವ್ರಿಗೆ? 2 ಜನ ಮಕ್ಕಳು ಸರ್. ಏನ್ ಮಾಡ್ಕೊಂಡವ್ರೆ? ಮಗಳು ಡಿಗ್ರಿ ಓದ್ತಾ ಇದ್ದಾಳೆ ಈಗ. ಓಕೆ. ಮಗ 8th ಓದ್ತಾ ಇದ್ದಾನೆ. ಓಕೆ. ಹೌದು ಸರ್. ಅವರೆಲ್ಲ ಎಲ್ಲಿದ್ದಾರೆ? ಮೈಸೂರಲ್ಲಿದ್ದಾರೆ. ಮೈಸೂರಲ್ಲೇ ಓದ್ತಾ ಇದ್ದಾರೆ ಸರ್. ನೀವೊಬ್ಬರೇ ಹೋಗೋದ ಇಲ್ಲಿಂದ ಹುಣಸೂರಿಗೆ? ನಮ್ಮ ಮಿಸ್ಸಸ್ ಹೋಗ್ತೀವಿ ಸರ್. ಪಾಪ ಮಿಸ್ಸಸ್ ಕೆಲಸ ಮಾಡ್ತಾರೆ ಸರ್. ಅವರೇ ರುಬ್ಬೋದೆಲ್ಲ ಮಾಡ್ಕೊಡೋದು ಅವರೇನೆ. ಪಾಪ ಯಾವ ಕರ್ಕೊಂಬರ್ಬೇಕಾಯ್ತು? ಇಲ್ಲ, ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಾಯ್ತು. ಆಷಾಢ ಶುಕ್ರವಾರ ಅಂತ ಬರೋಕ್ಕಾಗಲಿಲ್ಲ. ಮಗಳು ಕಳ್ಸಿಕೊಟ್ಟಿದ್ದಾರೆ. ಆಷಾಢ ಶುಕ್ರವಾರ ಹೋಗ್ಲೇಬೇಕು. ನಮ್ಮ ಚಾಮುಂಡೇಶ್ವರಿಯ ಆಶೀರ್ವಾದ ಪಡ್ಕೋಬೇಕು. ಕಿಲೋಮೀಟರ್ ಗಟ್ಟಲೆ ಕ್ಯೂ ಆಗ್ಬಿಟ್ಟಿದೆ ಇವಾಗ. ಯಾರಿಗೂ ಗೊತ್ತೇ ಇರಲಿಲ್ಲ. ಇವಾಗಂತೂ ಮೈಸೂರಿಗೆ ಕಾಲಿಡಕ್ಕಾಗಲ್ಲ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ನ ಬಳಸ್ತಾ ಇದೀವಿ. ಸಾಕು ಬಿಡಿ ಸರ್. ಸಾಕಾ? ಮೈಸೂರಲ್ಲಿ ಯಾಕೆ ಮಾಡಿಲ್ಲ ಪಲಾವ್ ಹೋಟ್ಲು ನೀವು? ಸರ್, ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ ಸರ್. ಮಾಡಿ ಸಮಯ. ಮೈಸೂರಲ್ಲಿ ಮಾಡಿದೆ, ನೀವು ಇವಾಗ ಹುಣಸೂರಲ್ಲಿ ಮಾಡ್ತಾ ಇದ್ದೀರಾ. ಅಲ್ಲ, ಹುಣಸೂರಲ್ಲಿ ಇರಲಿ. ಹೌದು ಸರ್. ಹುಣಸೂರಲ್ಲಿ ಬೇಡ ಅಂತ ಹೇಳಕ್ಕಾಗಲ್ಲ. ಹಳೆ ಬಿಸ್ನೆಸ್ ಅಲ್ಲಿಂದ ಶುರು ಆಗಿದಂತ ಬಿಸ್ನೆಸ್. ಅಲ್ಲೂ ಮೈಸೂರು ಮಾಡಿ ಪಲಾವ್ ಹುಚ್ಚರು ತುಂಬಾ ಇದ್ದಾರೆ ಮೈಸೂರಲ್ಲಿ. ಹೌದು ಸರ್. ಬೆಳಗ್ಗೆ 6 ಗಂಟೆಗೆ ಕಾಯ್ತಾ ಇರ್ತಾರೆ ಪಲಾವ್ ತಿನ್ನಕ್ಕೆ. ನಮ್ದು 7:15 ಸ್ಟಾರ್ಟ್ ಆದ್ರೆ 11 ಗಂಟೆಗೆ ಎಲ್ಲ ಕ್ಲೋಸ್ ಆಗುತ್ತೆ ಬೆಳಗ್ಗೆ. ತಿರ್ಗಾ ಸಾಯಂಕಾಲ ಇಲ್ಲ? ಸಾಯಂಕಾಲ ಏನಿಲ್ಲ ಸರ್. ಕ್ಲೋಸ್ ಕೈ ತೊಳ್ಕೊಂಡು ವಾಪಸ್ ಬಂದ್ಬಿಡೋದು. ದುಡ್ಡೆಲ್ಲ ಅಲ್ಲೇ ಚೆನ್ನಾಗಿದೆ ಸರ್. ಫಸ್ಟ್ಗೆ ಕೊತ್ತಂಬರಿ ಇದು ಹಾಕ್ತಾ ಇದ್ದೀನಿ, ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ನೀವೇ ಬಿರಿಯಾನಿ ಮಾಡೋದಾ? ನಾನೇ ಬಿರಿಯಾನಿ ಮಾಡೋದು. ಎಷ್ಟು ಜನಕ್ಕೆ ಮಾಡ್ತೀರಾ ಒಂದ್ಸರಿಗೆ? ಸರ್, ಒಂದ್ಸತಿಗೆ ನಾನು ಭಾನುವಾರ 20 kg ಮಟನ್ನು, 30 kg ರೈಸ್ ಹಾಕಿ ಒಂದ್ಸತಿ ದಮ್ ಮಾಡ್ತೀನಿ ಸರ್. 20 kg ಮಟನ್ನು, 30 kg ರೈಸ್ ಹಾಕಿ ಒಂದ್ಸರಿ ದಮ್ ಹಾಕ್ತೀವಿ ಸರ್. ಎಷ್ಟು ಪ್ಲೇಟ್ ಆಗುತ್ತದೋ? ಸರ್, ಪ್ಲೇಟ್ ಲೆಕ್ಕ ಹಾಕಿಲ್ಲ. ಅದು ಕ್ಲೋಸ್ ಆಗೋ ಗಂಟ ಕೊಡ್ತಾನೆ ಇರ್ತೀವಿ. ಲೆಕ್ಕ ಅಂತೂ ಇದುವರೆಗೂ ಹಾಕಿಲ್ಲ ಸರ್ ನಾವು. ಹೌದಾ? ಹೌದು. ಹಾಕ್ಬಾರ್ದು ಅಂತನಾ? ಹಾಕ್ಬಾರ್ದು ಅಂತ ಅಷ್ಟೇ ಸರ್. ಅಷ್ಟೇ, ಒಂದೇ ಹಾಕೋದಷ್ಟೇ. ಇನ್ನೊಂದ್ಸರಿ ಬೇಕು ಅಂದ್ರೆ? ಇಲ್ಲ ಸರ್. ಬೇರೆ ದಿನ ಎಷ್ಟು ಹಾಕ್ತೀರಾ? ಬೇರೆ ದಿನ 15 kg ಮಟನ್ನು, 20 kg ರೈಸ್ ಹಾಕ್ತೀನಿ ಸರ್. ಇನ್ನೊಂದ್ಸರಿ ಬೇಕು ಅಂದ್ರೆ? ಇಲ್ಲ, ಅಷ್ಟೊಳಗೆ ಬರಬೇಕು, ತಿನ್ಕೊಂಡು ಹೋಯ್ತಾ ಇರಬೇಕು. ಹಾಕಿ ಸರ್. ಈರುಳ್ಳಿ ಹಾಕ್ತಾ ಇದ್ದೀನಿ ಸರ್. ಓಕೆ. ಬಿರಿಯಾನಿ ಜೊತೆಗೆ ಏನೇನು ಮಾಡ್ತೀರಿ ಸಾಕಮ್ಮ ಹೋಟ್ಲಲ್ಲಿ? ಬಿರಿಯಾನಿ ಅವ್ರಿಗೆ ಡ್ರೈ ಕೈಮಾ ಮಾಡ್ತೀವಿ ಸರ್. ಮೆಣಸಿನ ಚಾಪ್ಸ್ ಮಾಡ್ತೀವಿ. ಮೆಣಸಿನ ಚಾಪ್ಸು, ಡ್ರೈ ಕೈಮಾ. ಆಮೇಲೆ ತಲೆ ಮಾಂಸ, ತಟ್ಟೆ ಇಡ್ಲಿ ದಿನ ಸರ್. ಅಲ್ಲ, ನೀವು ಒತ್ತಾರೆ ಎಷ್ಟು ಗಂಟೆಗೆ ಹೋಗ್ತೀರಾ ಹುಣಸೂರಿಗೆ? ಸರ್, ಅಲ್ಲೇ ನೈಟ್ ಹೋಗಿ ಆಲ್ಟ್ ಆಗ್ತೀವಿ ಸರ್ ನಾವು. ನೈಟ್ ಟು ನೈಟ್ ನೈಟ್ ಹೋಗಿ ಆಲ್ಟ್ ಆಗಿ ಬೆಳಗ್ಗೆ ಅಷ್ಟೊತ್ತಿಗೆ ರೆಡಿ ಕೊಡ್ತಾ ಇರ್ತೀವಿ. ರೆಡಿ ಕೊಟ್ಬಿಟ್ಟು ಮನೆಗೆ ಬರೋದು ಮಧ್ಯಾಹ್ನ 2 ಗಂಟೆಗೆಲ್ಲ ಮೈಸೂರಲ್ಲಿ ಇರ್ತೀವಿ ಸರ್.
2 ಗಂಟೆ ಮಿಸ್ ತಿರ್ಗಾ ಹುಣಸೂರ್ಗೆ ತಿರ್ಗಾ ಇನ್ನು ಮುಂಚೆ ವಾರದಲ್ಲಿ 3 ದಿನ ಮಾಡೋದು ಸರ್ ಅಲ್ಲಿ. ಮಂಗಳವಾರ, ಶುಕ್ರವಾರ, ಭಾನುವಾರ 3 ದಿನ ಮಾಡೋದು. ಒಟ್ಟು ತೆಗೆದೇ 3 ದಿನ. 3 ದಿನ. ಮೂರ್ತಿಯವ್ರೆ ಇದೇನ್ರಿ ಹಿಂಗೆ ರೀ ನಿಮ್ದು ರೀ? ಹೌದು ಸರ್, ಅವಾಗಿಂದಾನು ಅದೇ ಥರ, ನಮ್ಮ ತಾಯಿ ಇದ್ದಂಥ ಕಾಲದಿಂದಾನು ಅದೇ ಥರ. ಮಂಗಳವಾರ, ಶುಕ್ರವಾರ, ಭಾನುವಾರ 3 ದಿನ ಮಾಡೋದು ಸರ್. ವೆರಿ ಗುಡ್, ಒಳ್ಳೆ ಸಿಸ್ಟಮು. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ. ಹಾಕಿ ಸರ್. ಸ್ವಲ್ಪ ಪುದೀನ ಸೊಪ್ಪು ಹಾಕ್ತಾ ಇದ್ದೀನಿ. ಹಾಕಿ ಸರ್. ಮೆಣಸಿನ್ಕಾಯಿ ಫಸ್ಟು, ಈರುಳ್ಳಿ ಸೆಕೆಂಡು, ಪುದೀನ, ಕೊತ್ತಂಬರಿ ನಂತರ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದಾರೆ. ಇದು ಸಾಕಮ್ಮ ಮಿಲಿಟರಿ ಹೋಟ್ಲಿನ ಅತ್ಯಂತ ಜನಪ್ರಿಯವಾದಂಥ ಅಡುಗೆ ಸಾಕಮ್ಮನವರ ಬಿರಿಯಾನಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಟೊಮೊಟೊ ಹಾಕ್ತಾ ಇದ್ದೀನಿ ಸರ್ ಸ್ವಲ್ಪ. ಹಾಕಿ ಸರ್, ಹಾಕಿ. ರುಬ್ಕೊಳ್ಳೋದೆಲ್ಲ ಏನಿಲ್ವಾ? ರುಬ್ಕೊಳ್ಳೋದು ಕಾಯಿ ಒಂದು ರುಬ್ಕೋಬೇಕು ಸ್ವಲ್ಪ. ಅಷ್ಟೇನಾ? ಅಷ್ಟೇ ಸರ್. ಯಾವ ಅಕ್ಕಿ ಯೂಸ್ ಮಾಡ್ತೀರಾ? ಬಾಸುಮತಿನ, ಜೀರಿಗೆ ಸಾಂಬಾನ, ಮಾಮೂಲಿ ಅಕ್ಕಿನ? ಜೀರಿಗೆ ಸ್ವಲ್ಪ ಹಾಕ್ತೀವಿ, ಮತ್ತೆ ಮಾಮೂಲಿ ಅಕ್ಕಿ ಒಂದು ಸ್ವಲ್ಪ ಹಾಕ್ತೀವಿ. ಎಷ್ಟು ಮಟನ್ ಬಿರಿಯಾನಿ? ಮಟನ್ ಬಿರಿಯಾನಿ 150 ರೂಪಾಯಿ, ಹಾಫ್ಗೆ 80 ರೂಪಾಯಿ. ಹಾಫೇ ಜಾಸ್ತಿ ತೊಗೊಳ್ಳೋದು? ಹಾಫೇ ಜಾಸ್ತಿ ತೊಗೊಳ್ಳೋ ಸರ್. ಹಾಫ್ ತಗೋತಾರೆ. ಏನು ತೊಗೋತಾರೆ ಬಿರಿಯಾನಿ ಜೊತೆಗೆ ಜಾಸ್ತಿ? ಬಿರಿಯಾನಿ ಜೊತೆ ಕೈಮಾ ತಗೊಂತಾರೆ, ಇಲ್ಲ ಹಾಫ್ ತಲೆ ಮಾಂಸ ತಗೊಂತಾರೆ, ಹಾಂ ಹಾಂ, ಇಲ್ಲ ಚಾಪ್ಸ್ ತಗೊಂತಾರೆ. ಚಾಪ್ಸು, ಇಡ್ಲಿ, ತಲೆ ಮಾಂಸ ಇದೆಲ್ಲ ತಗೊಂತಾರೆ. ಬಿಸ್ನೆಸ್ ಚೆನ್ನಾಗಿದೆ? ಚೆನ್ನಾಗಿದೆ ಸರ್ ಬಿಸ್ನೆಸ್. ಇನ್ನೇ ನಾಳೆಯಿಂದ ಹುಣಸೂರಲ್ಲಿ ಮೋಟಲ್ಲಿ ಇರ್ತಾರೆ, ಟಿವಿಲಿ ಬೇರೆ ಬಂದ್ಬಿಟ್ಟಿದ್ದೀರಾ. ಕಿಟ್ಟಿಯವ್ರು ಇವಾಗ ಹಿಡಿಯೋಕ್ಕಾಗ್ತದ ಕಿಟ್ಟಿಯವ್ರನ್ನ? ಹೌದು ಸರ್. ನಿಮ್ಮ ಆಶೀರ್ವಾದ ಇರಲಿ ಸರ್. ನಿಮ್ಮ ಶ್ರಮ ಅದು, ನಮ್ಮ ಆಶೀರ್ವಾದ ಎಲ್ಲ ಸುಳ್ಳು. ನೀವು ವರ್ಷ ಪಟ್ಟಂತ ಶ್ರಮ. ನೀವು ತಾನೇ ಸರ್ ಎಲ್ಲ ಡಿಸ್ಟಿಕ್ಕಲ್ಗೂ ಎಲ್ಲ ಕಡೆಯಿಂದನೂ ಟೆಲಿಕಾಸ್ಟ್ ಮಾಡೋದು ನೀವೇ ತಂದ್ರ ಸರ್. ಕರ್ಸ್ಬೇಕಲ್ಲ ಸರ್ ಎಲ್ಲರೂ ಚೆನ್ನಾಗಿ ಮಾಡೋದು. ಗುರ್ಸೋದು ಯಾರು ಮತ್ತೆ? ಸರ್ ಈಗ ಮಟನ್ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಅರ್ಧ kg ಇದೆ ಮಟನ್. ಓಕೆ, ಮಟನ್ ಏನು ಬೇಯಿಸ್ಕೊಳ್ಳೋದು ಬೇಡ? ಬೇಯಿಸ್ಕೊಳ್ಳೋದು 2 ಕೂಗು ವಿಷಲ್ ಹಾಕ್ಸ್ಕೊಂಡ್ರೆ ಆಮೇಲೆ ಅಕ್ಕಿ ಹಾಕಿದ್ಮೇಲೆ 2 ವಿಷಲ್ ಕೂಗಿಸ್ಕೊಳ್ಳೇಬೇಕಾ? ಕೂಗಿಸ್ಕೋಬೇಕು. ನಾವು ಮನೇಲಾದ್ರೆ ಅಲ್ಲಾದರೆ ಸೌದೆಯಲ್ಲಿ ದಮ್ ಮಾಡ್ತೀವಿ. ಓಕೆ. ಇಲ್ಲಿ ಕುಕ್ಕರ್ ಇರೋದ್ರಿಂದ, ನಿಮ್ಮ ಹತ್ರ ಸೌದೆ ಇಲ್ದಿರೋದ್ರಿಂದ ಓಹೋ ಕುಕ್ಕರಲ್ಲಿ ಮಾಡ್ತಾ ಇದ್ವಿ. 2 ವಿಷಲ್ ಕೂಗಿಸ್ಲೇಬೇಕಾ? ಹೌದು. ಇನ್ನೇನು ಹಾಕ್ಬೇಕು? ಉಪ್ಪು ಹಾಕ್ತಾ ಇದ್ದೀನಿ ಸರ್ ಒಂದು ಸ್ವಲ್ಪ. ಹಾಕಿ. ನೀರೇನು ಹಾಕೋದು ಬೇಡಲ್ಲ? ನೀರು ಹಾಕ್ಬೇಕು ಸರ್. ನೀರು ಹಾಕ್ಬೇಕಾ? ಹೌದು ಸರ್. ನೀರು ಹಾಕಿ ಕೂಗಿಸ್ಕೋಬೇಕಾ? ನೀರು ಹಾಕಿ ಒಂದು ಸ್ವಲ್ಪ ಕೂಗಿಸ್ಕೋಬೇಕು, ಮಸಾಲೆ ಎಲ್ಲ ಹಾಕಿ. ಆಮೇಲೆ ಅಕ್ಕಿ ಹಾಕೋಕ್ಕೆ ನೀರನ್ನ ಸಮ ಮಾಡ್ಕೊಂಡು ಇದು ಮಾಡಬೇಕು. ಓಕೆ ಓಕೆ ಓಕೆ. ಅಷ್ಟೇ ಪುಡಿ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಅಂದರೆ ವಾರಕ್ಕೆ 3 ದಿನ ಮಾತ್ರ ನಾವು ಹುಣಸೂರಿಗೆ ಬಂದ್ರೆ ಸಿಗ್ಬೇಕು. ಮಂಗಳವಾರ, ಶುಕ್ರವಾರ, ಭಾನುವಾರ. ಹೌದು. ಅದು ಬೆಳಗ್ಗೆ 11-12 ಗಂಟೆ ಕ್ಲೋಸು. 11 ಗಂಟೆಗೆ ಕ್ಲೋಸ್ ಸರ್. 11 ಗಂಟೆಗೆ ಆಗಲೇ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ತಾ ಇರ್ತೀವಿ. ಯಾಕೆ ಇನ್ನೂ ಸ್ವಲ್ಪ ಹೊತ್ತು ಮಾಡೋದು? ಮಾಡ್ಬೋದಾ? ಎಲ್ಲ ಆಗಲ್ಲ ಸರ್, ಅಷ್ಟೇ ನಮ್ಮ ಕೈಲಿ ಶ್ರಮ ಮಾಡೋಕ್ಕಾಗದು ಅಷ್ಟೇ. ಹಂಗೆ ಅಂತೀರಾ? ಹೌದು. ಬಟ್ ಜನ ಬಂದು ಕೇಳ್ತಿರ್ತಾನೆ. ಕೇಳ್ತಾರೆ. ಆಮೇಲೆ 11 ಗಂಟೆ ಮೇಲೆ ಕ್ಲೋಸ್ ಆಗೈತೆ ಅಂತ ಅವ್ರಿಗೆ ಕನ್ಫರ್ಮ್ ಆಗ್ಬಿಟ್ಟಿದೆ. ಅದಕ್ಕೆ ಬೆಳಗ್ಗೆನೆ ಬಂದು ತಿನ್ಕೊಂಡು ಕ್ಲೋಸ್ ಮಾಡಿ ಹೋಗ್ತಾ ಇರೋದು. ಹೌದು. ಒಳ್ಳೆ ಸಿಸ್ಟಮ್ ಇದು ಒಂಥರ. ರಾತ್ರಿ ತನಕ ತಕೊಂಡು ಸೊಳ್ಳೆ ಹೊಡ್ಕೊಳ್ಳೋದಕ್ಕಿಂತ ಮಾಡ್ಕೊಂಡು ಮುಗಿಸ್ಕೊಂಡು ಹೋಗ್ತಾ ಇರೋದು. ನಾವು ಬೆಳಗ್ಗೆಯಿಂದ ರಾತ್ರಿ ನಾವು ಅಷ್ಟೇನೆ. ಹೌದು ಸರ್. ನಮ್ದು ಒಂದೇ ಅವರು. ಹೌದು. ಶನಿವಾರ, ಭಾನುವಾರ 1 ಅವರು, ಬೇರೆ ದಿನ 2ರಿಂದ 3 ಗಂಟೆ. 3 ಗಂಟೆ. ಹೌದು ಸರ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಮಟನ್ ಬಿರಿಯಾನಿ ಸಾಕಮ್ಮನವರ ಪಲಾವ್ ಅಂತೀರಾ ಬಿರಿಯಾನಿ ಅಂತೀರಾ? ದಿನ ಪಲಾವ್ ಸರ್ ಇದು. ಮಟನ್ ಪಲಾವ್. ಬಿರಿಯಾನಿ ಅಂದರೆ ಬೇರೆ ಥರ ಪಲಾವ್. ಈಗ ರೆಡ್ ಚಿಲ್ಲಿ ಹಾಕ್ತಾ ಇದ್ದೀನಿ ಸರ್. ಹಾಕಿ ಸರ್, ಹಾಕಿ. ರೆಡ್ ಚಿಲ್ಲಿ, ರವಿ ಅವರ ರೆಡ್ ಚಿಲ್ಲಿ ಪೌಡರ್, ಅಚ್ಚ ಖಾರದ ಪುಡಿ. ಕಾಯಿ ರುಬ್ಕೋತೀನಿ ಸರ್ ಸ್ವಲ್ಪ. ರುಬ್ಬಿ ಸ್ವಲ್ಪ ನೀರು ಹಾಕ್ತೀನಿ. ಹಾಕಿ ಸರ್. ಆರಾಮ ಮಾಡಿ, ಟೆನ್ಷನ್ ಏನಿಲ್ಲ. ನಿಮ್ಮ ಹೋಟೆಲ್ ಹೆಂಗಿರುತ್ತೋ ಹಂಗೆ ಇರಬೇಕು. ಹೌದು ಸರ್, ಟೆನ್ಷನ್ ಏನಿಲ್ಲ. 11 ಗಂಟೆಗೆ ತಿಂದು ಖಾಲಿ ಆಗ್ಬಿಡ್ಬೇಕು. ತಿರ್ಗಿ 10 ಗಂಟೆ ಖಾಲಿ ಆಗ್ಬಿಡುತ್ತೆ ನೆಕ್ಸ್ಟ್ ದಿನ. ನಮ್ಮದೇ ಓನ್ ಪುಡಿ ಹಾಕ್ತಾ ಇದ್ದೀವಿ ಸರ್. ಏನು ಬಿಡೋದು? ಗರಂ ಮಸಾಲ ಪುಡಿ ನಾವೇ ಬಿರಿಯಾನಿ. ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಇದು ಚಕ್ಕೆ, ಲವಂಗ, ಏಲಕ್ಕಿ, ಜಾಯಿಕಾಯಿ, ಪತ್ರೆ, ಅನಾರಸು ಎಲ್ಲ ಹಾಕಿ ನಾವೇ ಸಾಕಮ್ಮನವರ ಸೀಕ್ರೆಟ್ ಮಸಾಲ ಸರ್. ಹಾಕಿ ಸರ್. ನಮಗೆ ಬೇಕು ಅಂದ್ರೆ ಕೊಡ್ತೀರಾ? ಇಲ್ಲ ಸರ್, ಹಂಗೆಲ್ಲ ಕೊಡಲ್ಲ. ನಮ್ಮದು ಮಾತ್ರ 11 ಗಂಟೆ ಖಾಲಿ ಆಗ್ತಾ ಇದೆ ಸರ್. ಹೌದು. ನಿಮ್ಗೆಲ್ಲ ಕೊಟ್ಬಿಟ್ರೆ ಮೇಲೆ ಸಾಯಂಕಾಲ ತನಕ ಕೂತಿರ್ಬೇಕು ನಾವು ಅಂತ. ಕಾಯಿ ಎಲ್ಲ ಹಾಕ್ತಾ ಇದ್ದೀನಿ ಸ್ವಲ್ಪ. ಹಾಕಿ. ಗರಂ ಮಸಾಲ ಪುಡಿ, ಸಾಕಮ್ಮನವರ ಗರಂ ಮಸಾಲ, ಅವ್ರ ತಾಯಿ ಕಾಲದಿಂದ ಮಾಡ್ಕೊಂಡ್ಬಂದಿರೋ ಗರಂ ಮಸಾಲ, ಅದನ್ನ ಹಾಕಿ, ಕಾಯಿ ಹಾಲನ್ನ ರುಬ್ಬಿರೋದನ್ನ ಹಾಕಿ 2 ವಿಜಲ್ನ ಕೂಗ್ಸಿ, ಅದಾದ್ಮೇಲೆ ಅಕ್ಕಿ ಹಾಕಿ 1 ವಿಜಲ್ನ ಕೂಗ್ಸಿದ್ರೆ ಪಲಾವ್ ರೆಡಿ ಸರ್. ಪಲಾವ್ ರೆಡಿ. ಸಾಕಮ್ಮನವರ ಪಲಾವ್ ರೆಡಿ. ಮುಚ್ಚಣ. ಇದು 2 ವಿಜಲ್ ಕೂಗ್ಬೇಕಲ್ಲ? ಹೌದು ಸರ್. 2-3 ವಿಜಲ್ ಕೂಗ್ಬೇಕು, ಇಂಪಾರ್ಟೆಂಟ್. ಹೌದು ಸರ್. ಆಮೇಲೆ ಏನು ಇಂಪಾರ್ಟೆಂಟ್ ಇಲ್ಲ, ಒಂದೇ ವಿಜಲ್ ಸಾಕು. ಒಂದೇ ಅಕ್ಕಿ ಒಂದೇ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹುಣಸೂರಿನ ಸಾಕಮ್ಮ ಬಿರಿಯಾನಿ ಮಾಡ್ತಾ ಇದೀವಿ. ಸಾಕಮ್ಮ ಪಲಾವ್ ಮಾಡ್ತಾ ಇದೀವಿ. ಒಂದು 3ರಿಂದ 4 ವಿಜಲು ಮಟನ್ನ ಕೂಗಿಸ್ಕೊಂಡಿದ್ದೀವಿ. ಪಲಾವ್ಗೆ ರೆಡಿಯಾಗಿ ಮಾಡ್ಕೊಂಡಿದ್ದೀವಿ. ಇದಕ್ಕಿನ್ನೇನು ಹಾಕ್ಬೇಕು ಕೃಷ್ಣಮೂರ್ತಿಗಳೇ? ನೀರು ಕೊಟ್ಬಿಟ್ಟು ಅಕ್ಕಿ ಹಾಕೋದೆ ಸರ್. ಕೊಡಿ. ಅದೇ ನೀರು ಕೊಡ್ತೀರಾ ಕೊಡಿ, ಹಾಲು ಕೊಡ್ತೀರಾ ಕೊಡಿ. ಸರ್ ನೀರು ಕೊಡ್ತೀವಿ ಕೊಡಿ. ಒಂದು ಅಕ್ಕಿಗೆ ಎಷ್ಟು? 2 ನೀರು ಹಾಕ್ತಾ ಇದ್ದೀವಿ. 2 ನೀರಾ? ಹೌದು ಸರ್. ಓಕೆ. ಅವಾಗ ಮಟನ್ಗೆ ಒಂದು ಸ್ವಲ್ಪ ಉಪ್ಪು ಹಾಕಿದೆ. ಓಕೆ. ಈಗ ರೈಸ್ಗೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಸರ್. ಓಕೆ ಸರ್, ಡನ್. ಮಂಗಳವಾರ, ಶುಕ್ರವಾರ, ಭಾನುವಾರ ಹುಣಸೂರಿಗೆ ಹೋದರೆ ನಮ್ಮ ಸಾಕಮ್ಮ ಪಲಾವ್ ಸಿಗುತ್ತೆ. ಬರೀ 11 ಗಂಟೆಗೆ ಕ್ಲೋಸೇ ಆಗಿಬಿಡುತ್ತೆ. 12 ಗಂಟೆವರೆಗೆ ಬಾಗಿಲು ಹಾಕ್ಬಿಟ್ಟಿರ್ತಾರೆ. ಅಷ್ಟೊಳಗೆ ಹೋಗಿ ತಿನ್ಕೋಬೇಕು. ಎಸ್ ಸರ್. ಅಕ್ಕಿ ಹಾಕೊಳ್ತೀರಾ? ಕುದಿ ಬರ್ಬೇಕು ಸರ್. ನೀರು ಹಾಕೋಬೋದು, ಹಾಕೊಳ್ಳಿ ಸರ್. ಅಕ್ಕಿ ಹಾಕ್ತಾ ಇದ್ದೀನಿ. ಹಾಕಿ ನಿಧಾನಕ್ಕೆ, ಸ್ಲೋ.
ಅಕ್ಕಿ ನೆನ್ಸೋದೇನು ಬೇಡವಾ? ನೆನೆಸು ಅಂತ ಹೇಳಿದೆ, ನೆನೆಸು. ನೆನೆಸಿ ಹಾಕುವಂಥದ್ದಾ? ಹಾಂ, ನೆನೆಸು ಹಾಕ್ಬೋದು, ಹಂಗೆ ಹಾಕ್ಬೋದು. ಓಕೆ, ಮುಚ್ಕೋಣ. ಇಲ್ಲ, ಮುಚ್ಚನ ಇರಿ. ಇನ್ನು ಸ್ವಲ್ಪ ತುಪ್ಪ ಹಾಕ್ಬೇಕು, ಸ್ವಲ್ಪ ಕಸ್ತೂರಿ ತೋಳಿ ಮೇಥಿ ತುಪ್ಪ ಅಲ್ಲೇ ಹಾಕೊಳ್ಳಿ. ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ತಾ ಇದ್ದೀನಿ ಕಸ್ತೂರಿ ಮೇಥಿ ಹಾಕೊಳ್ಳಿ ಸರ್, ಫ್ಲೇವರ್ಗೆ. ಓಕೆ, ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಮಾಡಿ ಸರ್. 1 ರಿಂದ 2 ವಿಸಲ್ ಬಂದರೆ ಸಾಕು, ಪಲಾವ್ ರೆಡಿ ಆಗುತ್ತೆ ಸರ್. 1 ರಿಂದ 2 ವಿಷಲ್ಗೆನೆ? ಹೌದು ಸರ್. 1 ರಿಂದ 2 ವಿಷಲ್ ಬಂತು ಅಂದರೆ ಸಾಕಮ್ಮ ಪಲಾವು ರೆಡಿ ಆಗುತ್ತೆ. ಇದಕ್ಕೆ ಸೈಡ್ಸ್ ಏನು? ಸೈಡ್ಗೆ ಕೈಮಾ ಗ್ರೇವಿ ಮಾಡಬೇಕಾಯ್ತು. ಅದು ಬಿಟ್ರೆ ಬರೀ ಬಿರಿಯಾನಿ ಜೊತೆಗೇನು? ಗ್ರೇವಿ ಕೊಡ್ತೀವಿ, ಮೊಸರು ಚಟ್ನಿ ಕೊಡ್ತೀವಿ. ಮೊಸರು ಚಟ್ನಿ ಅಂದರೆ ಅದೇ ಮೊಸರು ಬಜ್ಜಿ. ಮೊಸರು ಬಜ್ಜಿ. ಓಕೆ, ಮೊಸರು ಬಜ್ಜಿ ಜೊತೆಗೆ ಅದ್ಭುತವಾಗಿರುತ್ತೆ. ಸೈಡ್ಸ್ ಬೇಕಂದ್ರೆ ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ಹೌದು. ಒಳ್ಳೆ ಕೈಮಾ ಗೀಮಾ ಹಾಕೊಂಡು ಪಕ್ಕದಲ್ಲಿ ತಿಂತಿದ್ರೆ ಮಜಾ ಬೇರೆ ಅಂತ ಇದ್ದಾರೆ. ಆದರೆ ಕೈಮಾ ಇಲ್ಲ, ಮೊಸರು ಬಜ್ಜಿ ಹಾಕೊಂಡು ಸಾಕಮ್ಮ ಪಲಾವ್ನ ಟೇಸ್ಟ್ ಮಾಡಿದ್ರೆ ಅದ್ರ ಮಜಾನೇ ಬೇರೆ. ನೋಡೋಣ, ತೆಗೆದ್ಬಿಟ್ಟು ನೋಡೋಣ ಸರ್. ತೆಗಿರಿ. ಒಳ್ಳೆ ಪಲಾವು, ಸಾಕಮ್ಮನವರ ಪಲಾವು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಕ್ತಿರೋದ್ರೊಳಗೆ ಹಾಕ್ತೇನೆ ಸರ್. ಓಕೆ, ಹಾಕಿ. ಒಳ್ಳೆ ಒಂದು ಸಾಕಮ್ಮನವರ ಪಲಾವು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಹುಣಸೂರಿನ ಜನಪ್ರಿಯವಾದಂಥ ಹೋಟ್ಲು ಮಂಗಳವಾರ, ಶುಕ್ರವಾರ, ಭಾನುವಾರ ಮಾತ್ರ ತೆಗೆಯುತ್ತೆ. ಬೆಳಗ್ಗೆ 11:15 ಕ್ಲೋಸ್ ಆಗ್ಬಿಡುತ್ತೆ. ಅಷ್ಟರೊಳಗೋಗಿ ನಿಮ್ಗೆ ಏನು ಬೇಕೋ ತಿನ್ಕೊಂಬರ್ಬೋದು. ವಾರಕ್ಕೆ 3 ದಿನ ಮಾತ್ರ ಸಾಕಮ್ಮ ಪಲಾವು. ಒಳ್ಳೆ ಮಟನ್ ಪಲಾವ್ ರೆಡಿ ಆಗಿದೆ ಸರ್. ಒಳ್ಳೆ ಮಟನ್ ಪಲಾವು ಸಾಕಮ್ಮ ಮಿಲ್ಟ್ರಿ ಹೋಟ್ಲಿನ ಮಟನ್ ಪಲಾವು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಹುಣಸೂರಿನ ಜನಪ್ರಿಯವಾದಂಥ ಹೋಟ್ಲು. ಇವರು ಅದ್ಭುತವಾಗಿರುವಂಥ ಮಟನ್ ಪಲಾವ್ ಮಾಡಿ ನಮಗೆ ಕೊಟ್ಟಿದ್ದಾರೆ. ಟೇಸ್ಟ್ ನಾವು ಮಾಡ್ತೀವಿ, ಚೆನ್ನಾಗಿದೆ ನಿಮ್ಗೆ ಹೇಳ್ತೀವಿ. ಬನ್ನಿ ಸರ್, ಬನ್ನಿ ಮೂರ್ತಿಗಳೇ. ಯಾರಿಗೆ ಕರ್ಕೊಂಬಂದಿದ್ದೀರಿ ಸರ್? ನನ್ನ ಮಗಳು ಬಂದಿದ್ದಾಳೆ. ಮಗಳು ಕರ್ಕೊಂಬಂದಿದ್ದೀರಿ? ಮಗಳ ಹೆಸರು? ಮಗಳ ಹೆಸರು ಇಂದುಶ್ರೀ ಅಂತ. ಇಂದುಶ್ರೀ, ಬನ್ರಿ. ನಮಸ್ತೆ ಸರ್. ನಮಸ್ಕಾರಮ್ಮ, ಕುತ್ಕೊಳ್ಳಿ. ನೀವು ಹೋಟ್ಲಿಗೆ ಹೋಗ್ತೀರಾ? ಹಾಂ, ಹೋಗ್ತೀನಿ ಸರ್. ಯಾವಾಗ ಹೋಗ್ತೀರಿ ನೀವು? ಯಾವಾಗ್ಲಾರು ರಜೆ ಇದ್ದಾಗ ಹೋಗ್ತೀನಿ. ನಮ್ಮ ದೊಡ್ಡಮ್ಮನ ಮನೆಗೆ ಹೋದಾಗ ಹಂಗೆ ಹೋಗಿ ತಿನ್ಕೊ ಬರ್ತೀನಿ. ನೀವು ತಿನ್ಕೊಂಬರಕ್ಕೆ ಹೋಗೋದಾ? ಓಕೆ ಓಕೆ ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆಯ ಒಂದು ಸಾಕಮ್ಮ ಬಿರಿಯಾನಿನ ಮಾಡಿಕೊಟ್ಟಿದ್ದಾರೆ, ಸಾಕಮ್ಮ ಪಲಾವನ್ನ ಮಾಡಿಕೊಟ್ಟಿದ್ದಾರೆ. ಓಕೆ, ಮೂರ್ತಿ ಪ್ಲೇಟ್ ತಗೊಂಬರ 2. ಯಾವ ಕಾಲೇಜಿಗೆ ಹೋಗ್ತಾ ಇದ್ದೀರಾ? ಜೇಸಸ್. ಏನು ಓದ್ತಾ ಇದ್ದೀರಿ? BCom ಫಸ್ಟ್ ಇಯರ್. BCom ಫಸ್ಟ್ ಇಯರಾ? ಅವ್ರಿಗೊಂದು ಪ್ಲೇಟ್ ಕೊಡ. ಬೋಟಿ ಆಯ್ತಾ? ಓಕೆ, ಇಳಿಸ್ಬಿಡು. ಬೋಟಿ ಆದ್ಮೇಲೆ ಇಳಿಸ್ಬಿಡು ಸಾಕು. ನಿಮ್ಮ ಅಮ್ಮಂದೇನಾ ಇದೆಲ್ಲಾನು? ಹೌದು. ಮಗಳು ಸ್ವಲ್ಪ ಹಾಕಿ ತಿನ್ ನೋಡ್ಲಿ, ನೀವು ಹಂಗೆ ಮಾಡ್ದಂಗೆ ಇದೆಯಾ ಅಂತ ಗೊತ್ತಾಗ್ಲಿ. ಮೈಸೂರಿನ ಪಲಾವ್ ಇಲ್ಲಿ ಚೆನ್ನಾಗಿದೆಯಾ? ನಿಮ್ಮ 3 ಹೋಟೆಲ್ ಚೆನ್ನಾಗಿದೆಯಾ? ಇಲ್ಲೇ ಚೆನ್ನಾಗಿದೆ ಸರ್. ಇಲ್ಲೇ ಚೆನ್ನಾಗಿದೆ. ಯಸ್, ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ಹೊಸ ಇದೆ. ಮೈಸೂರಲ್ಲಿ ಯಾಕೆ ಮಾಡಿಲ್ಲ ಇನ್ನೂ ನೀವು? ಸರ್ ಮಾಡ್ತಾ ಇದ್ದೀವಿ, ಟ್ರೈ ಮಾಡ್ತಾ ಇದ್ದೀನಿ ಸರ್. ಮಾಡ್ತೀನಲ್ವ ಮೈಸೂರಲ್ಲಿ ಮಾಡಿರಿ? ಹೌದು, ಮಾಡ್ತೀನಿ ಸರ್. ಹಂಗಂತ ಹುಣಸೂರಲ್ಲಿ ಬೇಡ ಅಂತ ಹೇಳ್ತಾ ಇಲ್ಲ. ಅಲ್ಲೂ ನಡೀಲಿ ಸರ್, ಇಲ್ಲೂ ಅಲ್ಲೂ ನಡೀಲಿ. ನಡೀಲಿ. ಹೌದು ಸರ್, ಮಾಡ್ತೀನಿ. ಹೆಂಗಿದೆ ಇಂದುಶ್ರೀ ಅವರೇ? ಚೆನ್ನಾಗಿದೆ ಮಾಡಿದ್ದಾರೆ ಸರ್. ಗಾಡಿ? ಚೆನ್ನಾಗಿ ಮಾಡಿದ್ದಾರೆ ಸರ್. ಗ್ಯಾರಂಟಿನಾ? ಎಸ್ ಸರ್. ಪಲಾವೆಲ್ಲ ಮೈಸೂರು ಚೆನ್ನಾಗಿ ಮಾಡ್ತಾರೆ. ಹೌದು ಸರ್, ಮಾಡ್ತೀನಿ. ಪಲಾವು, ವೆಜ್ಜಲ್ಲಿ ಬಾತು. ಹೌದು, ನಾನ್ ವೆಜ್ಗೆ ತುಂಬ ಫೇಮಸ್ ಮೈಸೂರು. ಹಂಗಂತೀರಾ? ಹೌದು ಸರ್, ಖಂಡಿತ. ಇನ್ನೇನಿದೆ ನಿಮ್ಮ ಹೋಟೆಲ್ಲಿ? ಸರ್ ಮಟನ್ ಚಾಪ್ಸ್ ಮಾಡ್ತೀವಿ, ಹ್ಞೂ ಕೈಮಾ ಮಾಡ್ತೀವಿ, ತಲೆ ಮಾಂಸ ಮಾಡ್ತೀವಿ, ತಟ್ಟೆ ಇಡ್ಲಿ ಮಾಡ್ತೀವಿ ಸರ್. ಹ್ಞೂ. ಪಾರ್ಸಲ್ಗೆ ಭಾನುವಾರ ದಿನ ಪಾರ್ಸಲ್ಗೆ ತುಂಬ ಜನ ಇರುತ್ತೆ. ಹೌದಾ? ಹೌದು ಸರ್. ಥ್ಯಾಂಕ್ ಯು. ಒಳ್ಳೆ ಪಲಾವು. ಸಾಕಮ್ಮ ಪಲಾವ್ ಸೆಂಟರ್ ಮೈಸೂರು ನಿಮಗೋಸ್ಕರ ಇದು ನಿಮ್ಮ ಹೋಟ್ಲಲ್ಲಿ ಹಾಕಿ ಸರ್ಟಿಫಿಕೇಟ್ನ. ಸರಿ ಸರ್. ಅದ್ಭುತವಾಗಿರುವಂಥ ಒಂದು ಪಲಾವನ್ನ ಮಾಡಿಕೊಟ್ಟಿದ್ದಾರೆ ಸಾಕಮ್ಮ ಪಲಾವು. ಥ್ಯಾಂಕ್ ಯು. ಥ್ಯಾಂಕ್ ಯು. ಇನ್ನೂ ಚೆನ್ನಾಗಿ ಮಾಡಿ, ಒಳ್ಳೆ ಬಿಸ್ನೆಸ್ ಮಾಡಿ, ಒಳ್ಳೆ ರುಚಿ ಕೊಡಿ ಎಲ್ಲರಿಗೂ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಮಟನ್ ಪಲಾವು, ಸಾಕಮ್ಮ ಮಟನ್ ಪಲಾವ್ ಮಾಡಿದ್ದಾರೆ. ರುಚಿಯಾಗಿದೆ. ಮೈಸೂರಿನ ಪಲಾವ್ ಅಂದರೆ ಅದ್ರ ಮಜಾನೇ ಬೇರೆ. ನೋಡ್ಕೊಳ್ಳಿ, ಇವತ್ತೇ ಸಾಕಮ್ಮ ಪಲಾವ್ ಮಾಡ್ಕೊಳ್ಳಿ. ಮಟನ್ ಪಲಾವ್ ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರಿಗೆ ಎಣ್ಣೆ, ಅದು ಬಿಸಿ ಆದ್ಮೇಲೆ ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಕಿ ಹುರಿದು ಕೊತ್ತಂಬರಿ ಸೊಪ್ಪು, ಪುದೀನ, ಟೊಮೊಟೊ, ಮಟನ್, ಉಪ್ಪು, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚ ಖಾರದ ಪುಡಿ,
ನೀರು, ಗರಂ ಮಸಾಲ, ರುಬ್ಬಿದ ತೆಂಗಿನಕಾಯಿ ಮಿಶ್ರಣ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಸಲ್ ಕೂಗಿಸಿ. ಮಟನ್ ಬೆಂದ ನಂತರ ಅಕ್ಕಿಯ 2 ಭಾಗದಷ್ಟು ನೀರು, ಅಕ್ಕಿ, ಕಸೂರಿ ಮೇಥಿ, ಪುನಃ ಮುಚ್ಚಳ ಮುಚ್ಚಿ 2 ವಿಸಲ್ ಕೂಗಿಸಿದರೆ ಸಾಕಮ್ಮ ಹೋಟೆಲ್ ಸ್ಪೆಷಲ್ ಮಟನ್ ಪಲಾವ್. ನಮ್ಮ ಮಿಲಿಟರಿ ಹೋಟೆಲ್ ಅಡಿಗೆ ಮಾಡೋಕ್ಕೋಸ್ಕರ ಬಂದಿದ್ದಾರೆ ಮುರಳಿ ಅವರೇ. ನಮ್ಮ ಕೈ ರುಚಿ ಒಂದ್ಸರಿ ನೋಡಿ ಅಂತ ಇದ್ದಾರೆ. ಮೇಡಮ್ ನಮಸ್ಕಾರ, ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ, ಏನ್ ತಮ್ಮ ಹೆಸರು? ಪೂರ್ಣಿಮಾ ಸರ್. ಪೂರ್ಣಿಮಾ, ಏನ್ ಮಾಡ್ಕೊಂಡಿದ್ದೀರಿ? ಹೌಸ್ ವೈಫ್ ಸರ್. ಎಲ್ಲಿಂದ ಬರ್ತಾ ಇದ್ದೀರಿ? ಕೆಂಗೇರಿ ಉಪನಗರ. ಕೆಂಗೇರಿ ಉಪನಗರದಿಂದ ಬರ್ತಾ ಇದ್ದೀರಾ? ಹೌದು ಸರ್. ಯಜಮಾನ್ ಏನ್ ಮಾಡ್ತಾರೆ? ಗಾರ್ಮೆಂಟ್ಸ್ ಇಟ್ಕೊಂಡಿದ್ದಾರೆ ಸರ್. ಗಾರ್ಮೆಂಟ್ಸ್. ಓಕೆ, ನೀವು? ನಾವು ಹೌಸ್ ವೈಫ್. ಎಷ್ಟು ಜನ ಮಕ್ಕಳು? 2 ಗಂಡು ಮಕ್ಕಳು ಸರ್. ಏನ್ ಮಾಡ್ತಾರೆ? ಒಬ್ಬ 10th, ಒಬ್ಬ 7th. 10th, 7th. ನೀವೇನ್ ಮಾಡ್ತೀರಾ ಇಲ್ಲಿ? ಎಗ್ ಆನಿಯನ್ ಕರಿ. ಎಗ್ ಆನಿಯನ್ ಕರಿ ಯಾರಿಗೆ ಇಷ್ಟ ನಿಮ್ಮಲ್ಲಿ? ಇದು ಎಲ್ಲರಿಗೂ ಇಷ್ಟ ಸರ್. ಮಾಡ್ಕೊಡ್ತೀರಾ? ಹೌದು ಸರ್. ಮಾಡಕ್ ತಯಾರು ಮಾಡ್ಕೊಂಡ್ ಬಂದಿದ್ದೀರಾ? ಆಯ್ತು. ಶುರು ಮಾಡೋಣ ಸರ್. ಓಕೆ, ಎಗ್ ಆನಿಯನ್ ಕರಿ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳ್ರಿ. ಎಗ್ ಆನಿಯನ್ ಕರಿ ಬೇಕಾಗುವ ಸಾಮಗ್ರಿಗಳು: ಮೊಟ್ಟೆ, ಕಡಲೆಕಾಯಿ ಬೀಜ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೊಟೊ, ಜೀರಿಗೆ, ಅರಿಶಿನ, ಅಚ್ಚ ಖಾರದ ಪುಡಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಯಾರಿದ್ದೀರಾ ನಮ್ಮಲ್ಲಿ? ನಮ್ಮ ಯಜಮಾನ್ರು, ಮಕ್ಕಳು ಇಬ್ರು. ಅಷ್ಟೇನಾ? 4 ಜನ ಅಷ್ಟೇ ಸರ್. ಯಜಮಾನ್ ಗಾರ್ಮೆಂಟ್ಸ್ ಇರೋದಲ್ಲಿ ಅಲ್ಲೇ ಕೆಂಗೇರಿ ಉಪನಗರದಲ್ಲಿ ಸರ್. ಅವರೇ ಇಟ್ಕೊಂಡಿದ್ದಾರಾ ಗಾರ್ಮೆಂಟ್ಸ್? ಹೌದು ಸರ್. ನಿಮ್ಮ ಪ್ರೋಗ್ರಾಮ್ ಅಂದ್ರೆ ತುಂಬಾ ಇಷ್ಟ ಸರ್. Thank you. ಯಾವಾಗಲೂ ನೋಡ್ತಾ ಇರ್ತೀವಿ. ಅಡಿಗೆ ಮಾಡ್ತೀರಾ? ಹಾ ಸರ್, ಮಾಡ್ತಾ ಇರ್ತೀವಿ. ಪ್ರೋಗ್ರಾಮ್ ನೋಡೋದಕ್ಕಿಂತ ಟ್ರೈ ಇಂಪಾರ್ಟೆಂಟ್ ಮಾಡ್ತಾ ಇರ್ತೀವಿ ಸರ್. ಓಕೆ ಮೇಡಮ್, ಏನ್ ಹಾಕ್ಲಿ ಇದಕ್ಕೆ? ಎಣ್ಣೆ ಹಾಕಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಬಳಸ್ತಾ ಇದೀವಿ. ವೇಣುಗೋಪಾಲ್ ಜೊತೆ ಯಾವ್ದಾರ ಮಿಲಿಟರಿ ಹೋಟ್ಲಿಗೆ ಹೋಗಿದ್ದೀರಾ? ಇಲ್ಲ ಸರ್, ಹೋಗಿಲ್ಲ. ಫಸ್ಟ್ ಬಂದಿರೋದೇ ಮುರಳಿ ಮಿಲಿಟರಿ ಹೋಟ್ಲಿಗ? ಹೌದು ಸರ್. ಓಕೆ, ಜೀರಿಗೆ ಹಾಕ್ತೀನಿ ಸರ್. ಹಾಕಿ. ತಾಳಿ ತಾಳಿ, ಎಣ್ಣೆ ಕಾಯ್ಲಿ ತಾಳ್ರಿ. ಯಾಕ್ರಿ ಅರ್ಜೆಂಟ್? ಯಜಮಾನ್ ಅಂಗಡಿ ತೆಗಿಬೇಕಾ? ಇಲ್ಲ ಸರ್. ಹಾ, ಏನದು? ಜೀರಿಗೆ ಸ್ವಲ್ಪ ಹಾಕ್ತಾ ಇದ್ದೀನಿ ಸರ್. ಓಕೆ, ಈರುಳ್ಳಿ ಇದು ಹಾಕ್ತಾ ಇದ್ದೀನಿ. ಈರುಳ್ಳಿ, ಮೊಟ್ಟೆ ಕರಿನಾ ಇದು? ಹಾಂ ಸರ್. ಏನಕ್ಕೆ ಚೆನ್ನಾಗಿರ್ತಿದು? ಚಪಾತಿಗೆ, ಪೂರಿಗೆ ಎಲ್ಲ ಚೆನ್ನಾಗಿರುತ್ತೆ ಸರ್. ಓ ಸಿಗ್ದಾಯ್ತಾ ಬಾಂಡಿ? ಹಾಂ, ಇಲ್ಲ ಸರ್, ಸರಿ ಹೋಗುತ್ತೆ. ಸಾರಿ ಇದೆಯಾ? ಸರಿ ಹೋಗುತ್ತೆ. ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ ಸರ್. ಹಾಕಿ. ಏನಿಷ್ಟ ಯಜಮಾನ್ರಿಗೆ ನೀವು ಮಾಡೋದು? ಎಲ್ಲ ನಾನ್ ವೆಜ್ ಐಟಮ್ ಎಲ್ಲ ತುಂಬಾ ಇಷ್ಟ. ಎಲ್ಲ ನಾನ್ ವೆಜ್ ಇಷ್ಟನಾ? ನೀವು ಯಾವುದು ಮಾಡಬೇಡ ಅಂತ ನೀವು ಮಿಲಿಟರಿ ಹೋಟ್ಲಲ್ಲಿ ಒಗ್ಗರಣೆ ಬೇಲ್ ತೋರಿಸೋದನ್ನೆಲ್ಲ ನೀವು ತೋರಿಸಿದ ಮಾರನೇ ದಿನ ಸಂಡೇ ಎಲ್ಲ ಟ್ರೈ ಮಾಡ್ತಾ ಇರ್ತೀವಿ ಸರ್. ಮಾಡ್ತೀರಾ ಟ್ರೈ? ಹೌದು ಸರ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಚೆನ್ನಾಗಿ ಬಂದಿದೆ ಅಡಿಗೆಗಳೆಲ್ಲ? ಹಾಂ, ಚೆನ್ನಾಗಿದೆ ಸರ್. ಯಾವುದು ಏನು ರಾಂಗ್ ಆಗಿದೆ? ಕೆಟ್ಟೋಗೋ ಸೀನೇ ಇಲ್ಲ. ಎಲ್ಲ ಚೆನ್ನಾಗಿ, ತುಂಬಾ ಚೆನ್ನಾಗಿ ಬಂದಿದೆ. ಸಾಟರ್ಡೆ ತಿನ್ನಲ್ಲ ನಾವು ನಾನ್ ವೆಜ್. ನೀವು ಸಾಟರ್ಡೆ ತೋರಿಸುವಾಗ ನಮ್ಮ ಮಕ್ಕಳು ತಿನ್ಬೇಕು ಅನಿಸ್ತಾ ಇದೆ ಅಂತ ಆಟ ಮಾಡ್ತಾರೆ. ಮಾಡ್ಕೊಡೋದು ಸಂಡೆಗೆ ಅಂತ ವೇಟ್ ಮಾಡ್ತಾರೆ. ಕೇಳಿದಾಗ ಮಾಡ್ಕೊಡ್ರಿ. ಸಾಟರ್ಡೆ ತಿನ್ನಲ್ಲ ಸರ್ ನಾವು. ನೀವು ತಿನ್ಬೇಡಿ. ಮನೆಯಲ್ಲೂ ಮಾಡಲ್ಲ ಸರ್. ಹೋಟ್ಲಿಗೆ ತಿನ್ಬೋದಾ? ಎಲ್ಲೂ ಸಾಟರ್ಡೆ ತಿನ್ನಲ್ಲ ಸರ್, ಸಂಡೇ ಮಾತ್ರ. ಹೋಟ್ಲಿಗೆ ಕರ್ಕೊಂಡು ಹೋಗ್ತೀರಾ ಯಜಮಾನ್ರು? ಕರ್ಕೊಂಡು ಹೋಗ್ತಾರಾ? ಹಾಂ, ಯಾವಾಗಲಾದ್ರೂ. ಎಲ್ಲಿ ಹೋಗ್ತೀರಾ ಹೋಟ್ಲಿಗೆ ಹೋಗ್ಬೇಕು ಅಂದ್ರೆ? ಎಲ್ಲಾದ್ರೂ ಬೇರೆ ಊರಿಗೆ ಹೋದಾಗ ಹೋಗ್ತೀವಿ ಸರ್. ಇಲ್ಲ ಬೆಂಗಳೂರಲ್ಲೆಲ್ಲ ಏನು ಹೋಗಲ್ಲ? ಮನೇಲೆ ಮಾಡ್ಕೊಂತೀವಿ. ಅಲ್ಲೇ ಮಾಡ್ಬೇಕು. ಮನೇಲೆ ಎಲ್ಲ ತೋರಿಸ್ತಾ ಇರ್ತಿರಲ್ಲ ಸರ್ ನೀವು. ಹೋಟ್ಲಿಗೆ ಹೋಗೋ ಅವಶ್ಯಕತೆನೇ ಇರೋದಿಲ್ಲ. ಕರೆಕ್ಟ್. ಸುಮ್ಮನೆ ದುಡ್ಡು ಹೌದು. ಯಾರು ಫ್ರೀ ಆಗಿ ಕೊಡ್ತಾರ ಹೋಟ್ಲ್ ಧರ್ಮಛತ್ರನ? ಅಲ್ಲಿ ಒಬ್ರಿಗೆ ಇಬ್ರಿಗೂ ಟ್ರೈ ಮಾಡೋದು. ಇಲ್ಲಿ 4 ಜನಕ್ಕೆ ಊಟ ಮಾಡ್ಕೊಬೋದು. ಒಬ್ರು ಕೂಡ ಬಿಲ್ಲಿ 4 ಜನ ಆರಾಮಾಗಿ ಊಟ ಮಾಡ್ಬೋದು ಸರ್. ಇನ್ನೊಂದು ಬಾಂಡ್ಲಿ ಇಟ್ಕೊಂಡು ಕಡಲೆ ಬೀಜ ಸ್ವಲ್ಪ ಹುರ್ಕೋಬೇಕು ಸರ್. ಏನ್ರಿ ಇದು? ಕಡಲೆ ಬೀಜ. ಕಡಲೆ ಬೀಜನ? ಏನ್ ಅಡಿಗೆ ಮಾಡ್ತಾ ಇದೀರಾ ನೀವು ಮಿಲಿಟರಿ ಹೋಟ್ಲಿಗೆ ಬಂದು? ಎಗ್ ಆನಿಯನ್ ಕರಿ ಸರ್. ಎಗ್ ಆನಿಯನ್ ಕರಿ, ಕಡಲೆ ಬೀಜ ಇದು ಸ್ವಲ್ಪ ಡ್ರೈ, ಸ್ವಲ್ಪ ಇದು ಪುಡಿ ತರ ಮಾಡ್ಬಿಟ್ಟು ಹಾಕಿದ್ರೆ ಚಿಕ್ತಾ ಇದ್ರೆ ಆಗಾಗ ಚೆನ್ನಾಗಿರುತ್ತೆ ಸರ್ ಬಾಯಿಗೆ. ನನಗಂತೂ ಗೊತ್ತಿಲ್ಲ. ಯಜಮಾನ್ರು ಬಂದವರಾ? ವೇಣುಗೋಪಾಲ್. ವೇಣುಗೋಪಾಲ್ ಅವ್ರು ಎಲ್ರಿ ಇದೀರಾ? ನೀವು ತಿನ್ ನೋಡಿ ಸರ್. ಹೆಂಗಿದ್ರು ಅವರು ತಿಂದು ನೀವು ತಿನ್ಸಿ ಹೆಂಗಾಗ್ಬಿಟ್ಟಿದ್ದಾರೆ ನೋಡಿ. ಒಂದ್ಸಲ ತಿನ್ ನೋಡಿ ಸರ್, ನೀವು ಚೆನ್ನಾಗಿದೆ ಅಂತ. ಮತ್ತೆ ಇದ್ರು ತಾನೆ? ಇದ್ದಾರೆ ಸರ್. ಈಗ ಅವ್ರು ಹೇಳ್ತಾ ಇದ್ರು ನಮ್ಮ ಮಗ ಹೆಂಗಿದ್ದ ಸರ್ ಮೊದ್ಲು, ಮದ್ವೆ ಆದ್ಮೇಲೆ ಹೆಂಗ್ ಆಗ್ಬಿಟ್ಟಿದೆ ನೋಡಿ. ಚಿಕ್ಕದೊಂದು ಬಾಂಡ್ಲಿ ಬೇಕು. ಸಾಕಾ ಇಷ್ಟು? ಎಣ್ಣೆ ಬೇಡ, ಹಂಗೆ ಡ್ರೈ ಫ್ರೈ ಮಾಡ್ಕೊಬೇಕು. ಸಾಕಾಗುತ್ತೆ? ಇನ್ನೂ ದೊಡ್ಡ ಕೊಡ್ಲಾ? ಸ್ವಲ್ಪ ದೊಡ್ಡ ಕೊಡಿ ಸರ್. ಸೈಜ್ ಹೇಳ್ಬೇಕು ನಮ್ಗೆ. ಯಾವ ಸೈಜ್ ಹೇಳಿದ್ರೆ ಆ ಸೈಜ್ ಕೊಡ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಅಂತ ಅರ್ಜೆಂಟ್ ಇಲ್ಲ, ತಾಳ್ರಿ. ಹಾಕ್ರಿ ಹಾಕ್ರಿ. ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು ಸ್ವಲ್ಪ. ಆಮೇಲೆ ಇಲ್ಲಿ ಬೆಳ್ಳುಳ್ಳಿಯ ಪೇಸ್ಟ್ ಅನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದಾರೆ. ಕಾದಿದೆ, ಹಾಕಿ. ಕಡಲೆ ಬೀಜ ಹುರ್ಕೋಬೇಕು ಸರ್. ಕಡಲೆಕಾಯಿ ಬೀಜ ಹಾಕಿ ಮೊಟ್ಟೆ ಕರಿ ಮಾಡ್ತಾರೋ ನೀವೊಬ್ಬರೇ ಪ್ರಪಂಚ ನೋಡಿರೋದು. ನಮ್ಮ ಮಿಲಿಟರಿ ಹೋಟ್ಲಲ್ಲಿ ಇವೆಲ್ಲ ಮಾಡೋದು. ಒಂದ್ಸಲ ಟ್ರೈ ಮಾಡಿ ನೋಡಿ ಸರ್. ಸರ್ ಅದು ಏನ್ ಮಾಡ್ಬೇಕು ಇದನ್ನ? ಕೆಂಪಾಗಬೇಕಾ? ಹಾಂ, ಸ್ವಲ್ಪ ಆಗಬೇಕಾ? ಜಾಸ್ತಿ ಆಗಬೇಕಾ? ಸ್ವಲ್ಪ ಮೀಡಿಯಮ್ ಆಗಿ ಹಾಕ್ಬೇಕು. ಇದನ್ನ ಏನ್ ಮಾಡ್ತೀರಾ? ಮಿಕ್ಸಿಗೆ ಸ್ವಲ್ಪ. ಅಷ್ಟ ಹಂಗಂದ್ರೆ ಸಾಕಿದು. ಇದಕ್ಕೆ ಟೊಮೆಟೊ ಹಾಕ್ತೀನಿ ಸರ್. ಈರುಳ್ಳಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು ಎಣ್ಣೆಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ. ರುಬ್ಕೊಳ್ಳೋದೇನಾರ ಇದೆಯಾ? ಹಾಕ್ಬೇಕು ಸರ್. ಅದು ಸ್ವಲ್ಪ ತಣ್ಣಗಾಗ್ಲಿ. ಆಗ್ಲಿ. ಆಮೇಲೆ ಫ್ರೀ ಟೈಮಲ್ಲಿ ಏನ್ ಮಾಡ್ತೀರಾ? ಗಾರ್ಮೆಂಟ್ಸ್ ಕುತ್ಕೋತೀರಾ? ಇಲ್ಲ ಸರ್, ನಿಮ್ ಪ್ರೋಗ್ರಾಮ್ ನೋಡ್ತಾ ಇರ್ತೀವಿ. ಮನೇಲಿ ಒಬ್ರೇನಾ? ಮನೇಲಿ ನಾನು ಡ್ರೆಸ್ ಅದೆಲ್ಲ ಸ್ಟಿಚ್ ಮಾಡ್ಕೊಂತೀನಿ ಸರ್. ಬ್ಲೌಸ್ ನಿಮಗೆ ನೀವೇ ಮಾಡ್ಕೊಳ್ತೀರಾ? ಬೇರೆಯವ್ರಿಗೆ ಮಾಡ್ಕೊಡ್ತೀರಾ? ನಮ್ದು ಮಾಡ್ಕೊಂತೀವಿ, ಬೇರೆಯವ್ರದ್ದು ಮಾಡ್ತೀವಿ.
ಪರವಾಗಿಲ್ಲ. ಸುಚಿತ್ರ ಅವ್ರದ್ದು ಅವರೆಲ್ಲ ಪ್ರೋಗ್ರಾಮ್ ಚೆನ್ನಾಗಿರುತ್ತೆ ಸರ್. ಚೆನ್ನಾಗಿರುತ್ತೆ, ನೋಡ್ತೀರಾ? ಯಾವಾಗಲೂ ಟ್ರೈ ಮಾಡ್ತಾನೆ ಇರ್ತೀವಿ ಸರ್. ಥ್ಯಾಂಕ್ ಯು. ವಾರದಲ್ಲಿ 2-3 ಸಲ ಟ್ರೈ ಮಾಡ್ತಾ ಇರ್ತೀವಿ. ಎಷ್ಟೋ ಜನ ನಿಮ್ಮ ಪ್ರೋಗ್ರಾಮ್ ನೋಡಿ ಅಡುಗೆ ಕಲ್ತ್ಕೊಂಡಿದ್ದಾರೆ. ಎಸ್ ಫಸ್ಟ್ ಎಲ್ಲ ಹೆಂಗಂದ್ರೆ ಹಂಗೆ ಮಾಡ್ಕೊಂಡು ತಿಂತಾ ಇರ್ತಾರೆ ಸುಮ್ಮನೆ. ಅದೇ ನಾವೇನು ಹೇಳ್ತೀವಿ ಅಂದ್ರೆ ಹಿಂಗ್ ಮಾಡ್ಕೋಬಹುದು, ಇದರಲ್ಲಿ ರಾಕೆಟ್ ಸೈನ್ಸ್ ಏನಿಲ್ಲ, ಹಿಂಗ್ ಮಾಡ್ಕೊಳ್ಳಿ ಅಂತ ಒಳ್ಳೊಳ್ಳೆ ಎಲ್ಲ ಚೆನ್ನಾಗಿರೋದೆಲ್ಲ ತೋರಿಸ್ಕೊಡ್ತಾರೆ. Yes, madam. ಎಲ್ಲ ತುಂಬಾ Yes. ಚೆನ್ನಾಗಿರುತ್ತೆ ಸರ್. ಅಲ್ಲ, ಕಾರ್ಯಕ್ರಮದ ಉದ್ದೇಶನೇ ಆಗ್ತಾನೆ ಚೆನ್ನಾಗಿರೋರ್ನ ಕರೆಸಿ ಚೆನ್ನಾಗಿರೋ ಅಡುಗೆ ತೋರಿಸ್ಬೇಕು ಅಂತ. ಸ್ವಲ್ಪ ಅರ್ಶಿನ ಹಾಕೊಂತೀವಿ ಸರ್. ಹಾಕೊಳ್ಳಿ, ರವಿ ಅವರು ಅರ್ಶಿನ ಪುಡಿ ಹಾಕೊಳ್ಳಿ. ಇದ್ರ ಜೊತೆ ಏನ್ ತಂದಿದ್ದೀರಾ ತಿನ್ನಕ್ ನಮ್ಗೆ? ಏನು ತಂದಿಲ್ಲ ಸರ್. ಬರೀ ಕೈಲಿ ಬಂದ್ಬಿಟ್ರೇನಾ? ಪೂರಿ ಚಪಾತಿಗೆ ಚೆನ್ನಾಗಿರುತ್ತೆ ಸರ್. ಓಕೆ ಬಿಡಿ, ನಮ್ಮ ಹೋಟೆಲ್ ಪೂರಿ ಮಾಡಿಸಿದೀನಿ ಇವತ್ತು ಮುರಳಿ ಮಿಲ್ಟ್ರಿ ಹೋಟೆಲ್ನಲ್ಲಿ. ಇದು ಖಾರ ಪುಡಿ ಸರ್. ಖಾರದ ಪುಡಿ, ರವಿ ಅವರ ಅಚ್ಕಾರದ ಪುಡಿ ಹಾಕಿ. ಆಮೇಲೆ ಧನಿಯಾ ಪುಡಿ ಸ್ವಲ್ಪ. ಎಸ್, ಓಕೆ, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಅರಿಶಿಣ ಪುಡಿ ಇಷ್ಟೂ ಹಾಕಿದ್ದಾರೆ. ಎಸ್ ಮೇಡಮ್, ನೆಕ್ಸ್ಟು ಸ್ವಲ್ಪ ನೀರು ಇದಕ್ಕಾ ಹಾಕಿ. ನಿಮ್ಮ ಅಮ್ಮನ ಮನೆಯಲ್ಲ ಯಾವರು? ಅಂದ್ರಲ್ಲಿ ಸರ್. ಅದು ಅಂದ್ರಲ್ಲಿ ಎಲ್ಲಿ ಬರ್ತದೋ? ಅಂಜನಾನಗರ ಓಕೆ, ಆ ಕಡೆ ಸೈಡ್ ಬರುತ್ತೆ. ಅವೆಲ್ಲ ಏನ್ ಬೇಡ, ಹಂಗೆ ಬಗ್ಸಿ. ಅದೇನಕ್ಕೆ ಇಡೀ ಅದನ್ನ ಬಗ್ಸಿ. ಎಗ್ ಆನಿಯನ್ ಕರಿ ಮಾಡ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಏನಾಗ್ತೀರಾ ನೆಕ್ಸ್ಟ್? ಎಗ್ ಹಾಕೋಣ. ಹಾಕಿ. ತಿರ್ಸಂಗಿಲ್ವಾ? ತಿರ್ಗಿಸ್ಬೇಕು ಸರ್. ಆಮೇಲೆ ತಿರ್ಗ್ಸದ ಗಟ್ಟಿ ಆದ್ಮೇಲೆ? ಇಲ್ಲ, ಈಗೆಲ್ಲ ಹಾಕ್ಬಿಟ್ಟು ತಿರ್ಗಿಸ್ತೀವಿ. ತಿರ್ಗಿಸ್ಬಿಡೋದಾ? ಓಕೆ, 4. ಉಪ್ಪು ಆಗಲೇ ಸ್ವಲ್ಪ ಹಾಕಿದ್ದಲ್ಲ ಸರ್. ಸ್ವಲ್ಪ ಅಷ್ಟೊಂದಾ ಬೇಕಾ? ಹಾಂ ಸರ್. ಹಾಕೊಳ್ಳಿ. ಆಗಲೇ ಒಂದು ಚೂರು ಹಾಕಿದ್ದು. ಹಾಕಿ. ನೀನು ಹಾಕ್ಬೇಕು? ಗರಂ ಮಸಾಲ, ಜೀರಾ ಪೌಡರ್. ಫಸ್ಟ್ ಒಂದು ಜೀರಾ ಪೌಡ್ರು, ಇದು 3ನೇದು ಗರಂ ಮಸಾಲ. ಓಕೆ, ಗರಂ ಮಸಾಲ, ಜೀರಾ ಪೌಡ್ರು. ಆಕ್ಚುಲಿ ಹಂಗೆ ಬಿಟ್ರೆ ಚೆನ್ನಾಗಿರ್ತೀರಿ ಪೂರ್ಣಿಮಾ. ಇಲ್ಲ ಸರ್, ಎಲ್ಲ ಕಡೆ ಮಿಕ್ಸ್ ಆದ್ರೆ ಚೆನ್ನಾಗಿರುತ್ತೆ. ಹಂಗೆ ಇದ್ರೆ ಒಂದೇ ಕಡೆ ಇರುತ್ತೆ. ಓಕೆ, ಮಕ್ಕಳಿಗೆಲ್ಲ ಇಷ್ಟನಾ? ಹಾಂ ಸರ್. ಮಕ್ಕಳಿಗೆ ನಿಮ್ಮ ಮಕ್ಕಳ ಇಷ್ಟ ಹೇಳಿಲ್ಲ ನೀವು? ಧ್ರುವ ಕುಮಾರ್ 10th ಸ್ಟ್ಯಾಂಡರ್ಡ್. ಓಕೆ, ಹೇಮಂತ್ 7th ಸ್ಟ್ಯಾಂಡರ್ಡ್. 7th 10th. ಯಜಮಾನರು ಮಧ್ಯಾಹ್ನ ಊಟಕ್ಕೆ ಬರ್ತಾರ ಮನೆಗೆ? ಹಾಂ, ಬರ್ತಾರೆ ಸರ್. ಮನೆಗೂ ನಿಮ್ಮ ಅಂಗಡಿಗೂ ಎಷ್ಟು ದೂರ? ಸ್ವಲ್ಪನೇ ಸರ್, ಒಂದು 10 ನಿಮಿಷ ಅಷ್ಟೇ. ಅಷ್ಟೇನಾ? ಓಕೆ, ಕೊತ್ತಂಬರಿ ಹಾಕ್ತೀನಿ ಸರ್. ಹಾಕಿ ಮೇಡಮ್. ಕೊತ್ತಂಬರಿ, ಕರಿಬೇವು ಹಾಕ್ತಾ ಇದ್ದೀನಿ ಸರ್. ಓಕೆ. ಇನ್ನೇನು ಹಾಕ್ಬೇಕಾ? ಅಷ್ಟೇ ಸರ್. ಕಡಲೆ ಬೀಜ ಹಾಕ್ಬೇಕು. ಇನ್ನೊಂದು ಇಟ್ಕೊಂಡಿದ್ದೀರಾ? ತಿರ್ಗಿಸಿ. ಇಲ್ಲಿ ತನಕ ಓಕೆ. ಕಡಲೆ ಬೀಜ ಯಾಕೆ? ಅದು ಇದಕ್ಕೆ ಸಿಗ್ತಾ ಇದ್ರೆ ಆಗಾಗ ಬಾಯಿಗೆ ಚೆನ್ನಾಗಿರುತ್ತೆ ಸರ್. ಹಂಗಂತೀರಾ? ಹಾಂ. ಆಹಾ, ಆನಿಯನ್ ಎಗ್ ಕರಿ, ಎಗ್ ಆನಿಯನ್ ಕರಿ. ಓಕೆ, ನೀನು ಹಾಕ್ಬೇಕು. ಗಟ್ಟಿ ಆಯ್ತಾ? ಹಾಂ, 4 ಮೊಟ್ಟೆ ಹಾಕಿದ್ದೀರಾ. ಹೌದು ಸರ್. ಇದು ಏನಕ್ಕೆ ಚೆನ್ನಾಗಿರುತ್ತೆ ಅಂತೀರಿ? ಚಪಾತಿಗೆ, ಪೂರಿಗೆ, ನಾನ್ಗೆ ಎಲ್ಲ ಚೆನ್ನಾಗಿರುತ್ತೆ. ಇನ್ನೇನು ಹಾಕ್ಬೇಕು ಕಡೆಯದಾಗಿ? ಇದು ಕಡಲೆ ಬೀಜ ಹಾಕ್ಬಿಡಿ. ಗಟ್ಟಿನೂ ಬಂತಲ್ಲ ಸ್ವಲ್ಪ? ಹಾಂ ಸರ್. ಆಫ್ ಮಾಡೋಣ ಅಷ್ಟೇನಾ? ಜಾಸ್ತಿ ಕತೆ ಹೊತ್ತಿದ್ರೆ ಅದು ಮುಗೀತಾ? ಮೆತ್ತಗಾಗ್ಬಿಡುತ್ತೆ. ಒಳ್ಳೆ ಅದ್ಭುತವಾಗಿರುವಂಥ ಒಂದು ಮೊಟ್ಟೆ ಮತ್ತು ಈರುಳ್ಳಿಯ ಗೊಜ್ಜನ್ನ ಮಾಡಿದ್ದಾರೆ. ಗ್ರೇವಿ ಚೆನ್ನಾಗಿದೆ, ಮೊಟ್ಟೆನೂ ಇದೆ, ಕಡೆಯದಾಗಿ ಒಂದು ಟ್ವಿಸ್ಟ್ ಬೇರೆ ಕೊಟ್ಟಿದ್ದಾರೆ. ನೋಡೋಣ ಇದೇನಾಗುತ್ತೆ ಅಂತೇಳಿ. ಎಗ್ ಆನಿಯನ್ ಕರಿ ರೆಡಿ ಆಗಿದೆ. ನಗರಿ ಪೂರ್ಣಿಮಾ ಅವರೇ ಕೊಡ್ರಿ ಇಲ್ಲಿ ರೀ. ಪೂರ್ಣಿಮಾ ಅವ್ರು ಬಂದಿದ್ದಾರೆ, ಎಗ್ ಆನಿಯನ್ ಕರಿನ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಫಸ್ಟ್ ಟೇಸ್ಟ್ ಮಾಡ್ತೀವಿ, ಚೆನ್ನಾಗಿದ್ರೆ ನಿಮ್ಗೆ ಹೇಳ್ತೀವಿ. ಬನ್ರಿ, ಯಾರು ಬಂದಿದ್ದಾರೆ ನಿಮ್ಮ ಜೊತೆಗೆ? ಯಜಮಾನ್ರು, ಯಜಮಾನ್ರು, ಮಗ ಎಲ್ಲ ಬಂದಿದ್ದಾರಾ? ಏನ್ ಯಜಮಾನ್ ಹೆಸರು? ವೇಣುಗೋಪಾಲ್ ಅಂತ. ವೇಣುಗೋಪಾಲ್. ಮಲ್ಲಿ ಏನಂತ ಕರಿತೀರಾ? ರೀ ಅಂತ ಕರಿತೀವಿ. ನಿಜ ಹೇಳ್ರಿ, ಏನ್ ಕರಿತೀರಾ ಮಲ್ಲಿ? ನಿಜಾಗ್ಲೂ ರೀ, ನಿಜಾಗ್ಲೂ ಹಂಗೆ ರೀ ಅಂತ. ಹಂಗೇನೆ ಕರಿಯೋದಾ? ಕರೀರಿ, ಹೆಂಗ್ ಕರಿತೀರಾ ನೋಡೋಣ. ರೀ ಅಲ್ಲಿದ್ದಾರೆ ಕರೀರಿ. ರೀ ಹಂಗ್ ಕರೆದ್ರೆ ಹೆಂಗ್ ಗೊತ್ತಾಗುತ್ತೆ? ಯಾರಿಗೋ ಅವ್ರಿಗೆ ಇನ್ಕೊಂಡು ಇನ್ಯಾರ ಬಂದ್ಬಿಡ್ತಾರೆ. ಕರೆಕ್ಟಾಗಿ ಕರೀರಿ ನೀವು. ಬನ್ರಿ. ಹಾ, ಇದು ಮಾತು. ಬನ್ರಿ, ಬನ್ನಿ ಸರ್, ಕುತ್ಕೊಳ್ಳಿ ಸರ್. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ವೇಣುಗೋಪಾಲ್. ವೇಣುಗೋಪಾಲ್ ಅವರೇ, ಬನ್ನಿ ಕುತ್ಕೊಳ್ಳಿ ಸರ್, ಕುಡಿ. ಏನು ಮಗನ ಹೆಸರು? ಹೇಮಂತ್ ಸರ್. ಏನು? ಹೇಮಂತ್. ಹೇಮಂತ್ ಎರಡನೇ ಮಗನಾ? ಹೌದು ಸರ್. ನಿಮ್ಮ ಪ್ರೋಗ್ರಾಮ್ ನೋಡ್ಬೇಕಂತ ಸ್ಕೂಲ್ ರಜಾ ಹಾಕ್ಬಿಟ್ಟು ಬಂದಿದ್ದಾನೆ ಸರ್. ಒಳ್ಳೆ ಕೆಲಸ. ದೊಡ್ಡವನು 10th? ಹಾಂ, 10th ಸರಿ ಸರ್. ಓಕೆ, ಟೇಸ್ಟ್ ಮಾಡ್ಬೋದಾ? ಹಾಂ, ಮಾಡಿ ಸರ್. ಏನ್ ಸರ್, ಅಡುಗೆ ಚೆನ್ನಾಗಿ ಮಾಡ್ತಾರಾ? ಚೆನ್ನಾಗಿ ಮಾಡ್ತಾರೆ ಸರ್. ಪರವಾಗಿಲ್ಲ ಅಲ್ಲ? ಹೌದು ಸರ್. ಓಕೆ, ಮೂರ್ತಿ ತಟ್ಟೆ ತಗೊಂಬರ್ರಿ ಒಂದೆರಡು. ಟೊಮೆಟೊ ಆನಿಯನ್ ಕರಿ, ಒಳ್ಳೆ ಗ್ರೇವಿ. ಈರುಳ್ಳಿ ಆನಿಯನ್, ಈರುಳ್ಳಿ ಆನಿಯನ್ ಗ್ರೇವಿ, ಎಗ್ ಆನಿಯನ್, ಎಗ್ ಆನಿಯನು, ಎಗ್ ಈರುಳ್ಳಿ ಟೊಮೆಟೊ, ಏನ್ ಬೇಕಾದ್ರೆ ಅನ್ಕೋಬಹುದು. ಲೇ ಮೂರ್ತಿ, ಪೂರಿ ತಗೊಂಬಾರೋ, ಹೆಂಗೋ ತಿಂತೀಯ ಅದನ್ನ? ಅವಾಗಲೇ ಹೇಳಿದ್ನಲ್ಲ ನಿನ್ಗೆ. ಮಲ್ಲಿ ಮಾಡ್ತಾರ ಸರ್ ಮೇಡಮ್ ಇದನ್ನ? ಹೌದು ಸರ್, ಅವಾಗ ಮಾಡ್ತಾ ಇರ್ತಾರೆ ಸರ್. ಮಕ್ಕಳಿಗೆ ತುಂಬಾ ಇಷ್ಟ. ವೆರಿ ಗುಡ್. ಅದರಿಂದ ಹೇಗಿದೆ ಬಿಸ್ನೆಸ್ ಎಲ್ಲ ನಿಮ್ದು? ಪರವಾಗಿಲ್ಲ ಸರ್, ಚೆನ್ನಾಗಿ ನಡೀತಾ ಇದೆಯಾ? ಚೆನ್ನಾಗಿ ನಡೀತಾ ಇದೆ ಸರ್. ಮೇಡಮ್ ಅವ್ರು ನಿಮ್ಮ ಪ್ರೋಗ್ರಾಮ್ ಅಂತೂ ಒಂದು ದಿವಸನೂ ಮಿಸ್ ಮಾಡಲ್ಲ ಸರ್. ಏನೋ ಅವರೆಲ್ಲ ನೋಡ್ತಾ ಇರೋದಕ್ಕೆ ನಾವು ಪ್ರೋಗ್ರಾಮ್ ಮಾಡ್ತಾ ಇದೀವಿ.
ಹಾಂ ಸರ್ ಅಲ್ವಾ? ಹೌದು ಸರ್. ನೋಡಿ ಬರ್ಕೊಂತ ಇದ್ರೆ ಅವರು ಇದನ್ನೇ ಎಷ್ಟು ವರ್ಷ ಮಾಡ್ಬೋದು, ಏನಕ್ಕೆ ಅವರು ಅಷ್ಟು ಸುಮಾರು 200 ಪೇಜ್ ಬುಕ್ ನಾವು 3-4 ಬುಕ್ ಬರ್ದಿಟ್ಟವ್ರೆ ಸರ್. ನೋಡಿ ಸರ್ ಹೆಂಗಿದೆ ನೋಡಿ. ಸಾಕು ಸಾಕು ಟೇಸ್ಟ್ ಮಾಡಲ್ಲ ಸರ್? ಟೇಸ್ಟ್ ಮಾಡಿ ನೋಡಿ ಸರ್ ಹೆಂಗಿದೆ ಅಂತ. ನಿಮ್ಮ ಮನೇಲಿ ಮಾಡೋ ಥರನೇ ಮಾಡಿದಾರಾ? ಇವತ್ತೇನಾರು ವಿಶೇಷವಾಗಿ ಏನಾರು ಇದೆಯಾ ನೋಡಿ ಸರ್. ಟೊಮೆಟೊ ಗೊಜ್ಜು ಥರ ಇದೆ, ಹುಡ್ಕೋಬೇಕು ಮೊಟ್ಟೆಯಲ್ಲಿದೆ ಅಂತ. ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಏನು ಮಾಡ್ತೀರಿ ಗೊತ್ತಾ? ಆ ಮೊಟ್ಟೆ ಕಲಿಸ್ತಿರಲ್ಲ, ಕಲಿಸ್ಬೇಡಿ, ಹಾಗೆ ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಇನ್ನೂ ಸ್ವಲ್ಪ ಸೀದ್ರೂ ಪರವಾಗಿಲ್ಲ. 4 ಮೊಟ್ಟೆ ಹಂಗೆ ಬಿಡಿ, ನಿಮ್ಗೊಂದು, ನಿಮ್ಮಿಬ್ಬರು ಮಕ್ಳಿಗೊಂದು, ನಿಮ್ಮ ಯಜಮಾನ್ರಿಗೊಂದು. ಒಂದು ಮೊಟ್ಟೆ ಸಮೇತ ಗ್ರೇವಿ. ವೆಜಿಟೇರಿಯನ್ ಅವರು ಎಗ್ ಇಲ್ದೇನೆ ಹಂಗೆ ಮಾಡ್ಕೊಂಡ್ರು ಆನಿಯನ್ ಕರಿ ಆಗುತ್ತೆ ಚಪಾತಿಗೆ. ದೊಡ್ಡ ಆನಿಯನ್ ಕರಿ. ಇದನ್ನ ತೆಗೆದ್ಬಿಟ್ಟು ಏನು ವೆಜ್ ಅವ್ರಿಗೆ ಗೊತ್ತೇ ಇಲ್ಲ. ಸರ್ ಕಡಲೆ ಬೀಜದ ಪುಡಿ ಎಲ್ಲ ಹಾಕಿರ್ತೀವಲ್ಲ ಸರ್, ಅದು ಚೆನ್ನಾಗಿರುತ್ತೆ. ಚೆನ್ನಾಗಿದೆ, ಚೆನ್ನಾಗಿಲ್ಲದೆ ಏನಿಲ್ಲ. ಬೇಗ ಮಾಡ್ಕೋಬೋದು ಸರ್. ಮನೇಲಿ ಮಾಮೂಲಿ ಆಗಿರುತ್ತೆ ಎಗ್ಸು, ಆನಿಯನ್ನು, ಟೊಮೆಟೊ ಎಲ್ಲ ಏನೂ ಇಲ್ಲ ಅಂದರೆ ತಕ್ಷಣಕ್ಕೆ ಮಾಡ್ಕೋಬೋದು. ಈ ಕಳ್ಳಕಾಯಿ ಬೀಜ ಹಾಕೋ ಐಡಿಯಾ ಯಾರು ಕೊಟ್ಟಿದ್ದು ನಿಮಗೆ? ನಾನೇ ಟ್ರೈ ಮಾಡಿದ್ದೆ ಸರ್, ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಚೆನ್ನಾಗಿ ಮಾಡಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಪರವಾಗಿಲ್ವಾ? ಮನೇಲಿ ಮಾಡ್ದಂಗೆ ಮಾಡಿದಾರಾ? ಮನೇಲಿ ಮಾಡ್ದಂಗೆ ಮಾಡಿದವ್ರೆ ಸರ್, ಚೆನ್ನಾಗಿದೆ. ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದೀರಿ, ಖುಷಿ ಆಯಿತು. ಪೂರ್ಣಿಮಾ, ಥ್ಯಾಂಕ್ ಯು ಸರ್. ನಿಮಗೋಸ್ಕರ ರವಿ ಮಸಾಲದವರ ಆಕರ್ಷಕ ರವಿ ಪ್ರಾಡಕ್ಟ್ಗಳೆಲ್ಲ ಇದೆ. ಎಲ್ಲ ಪ್ರಾಡಕ್ಟ್ ಇದೆ, ಯೂಸ್ ಮಾಡಿ. ಅರೇಕಾ ಟೀ, ಆರೋಗ್ಯಕ್ಕೆ ಟೀ, ಜೀರ್ಣಕ್ರಿಯೆಗೆ ಟೀ, ಸೌಂದರ್ಯಕ್ಕೆ ಟೀ. ಅರೇಕಾ ಟೀ ಅಡಿಕೆಯಿಂದ ತಯಾರಾದ ಟೀ. SSS ಸೋಪ್ ಅಂಡ್ ಡಿಟರ್ಜೆಂಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಕರ್ಷಕ ಬಹುಮಾನ ಕೊಡ್ತಾ ಇದ್ದಾರೆ. ಜೊತೆಗೆ ₹1,000 ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ಪಾತ್ರೆ ತೊಳೆಯೋಕೆ 1 ವರ್ಷ ನೀವು ತೊಗೊಳಂಗಿಲ್ಲ, ಏನುವೆ ಬಟ್ಟೆ ಒಗೆಯೋ ಸೋಪು ತೊಗೊಳಂಗಿಲ್ಲ. ನಿಮಗೋಸ್ಕರ SSS ಅವರ ಆಕರ್ಷಕ ಬಹುಮಾನ ಜೊತೆಗೆ SSS ಸೋಪ್ ಅಂಡ್ ಡಿಟರ್ಜೆಂಟ್ ಅವ್ರ ಕಡೆಯಿಂದ ₹1,000 ಗಿಫ್ಟ್ ವೋಚರು. ಶ್ರೀಕೃಷ್ಣ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ, ಶುದ್ಧ ಹಸುವಿನ ತುಪ್ಪ. ಇದು ನಿಮಗೋಸ್ಕರ ತಗೊಳ್ಳಿ. ಕೊಳಲಿನ ಮತ್ತು ನವಿಲ್ಗರಿಯ ಸಿಂಬಲ್ ಇರ್ತಕ್ಕಂಥ ತುಪ್ಪ. ಕೂದಲು ಉದುರ್ತಾ ಇದೆಯಾ? ರಿಷಿಕೇಶ್ ಭೃಂಗ ಏರ್ ಆಯಿಲ್ ಹಾಕಿ ಉದುರೋದು ನಿಲ್ಲುತ್ತೆ, ಬೆಳೆಯಕ್ಕೆ ಶುರು ಆಗುತ್ತೆ. ವಿಟಮಿನ್ ಇ ಇರ್ತಕ್ಕಂಥ ಏಕೈಕ ಆಯಿಲ್ನ ಜೊತೆಗೆ ಒಂದು ಹರ್ಬಲ್ ಶಾಂಪು ಕೂಡ ಇದೆ. ಮಯಸ್ ಅವರು ಎಕ್ಸ್ಪ್ರೆಸ್ ರಸಮ್ನ ಕೊಟ್ಟಿದ್ದಾರೆ ನಿಮಗೋಸ್ಕರ. ಮುಳಿಯಾ ಜ್ಯುವೆಲರ್ಸ್ನಲ್ಲಿ ಒಂದು ಬೆಳ್ಳಿಯ ಗಣೇಶವನ್ನು ಕೊಟ್ಟಿದ್ದಾರೆ ನಿಮಗೋಸ್ಕರ. ₹1,000 ಗಿಫ್ಟ್ ವೋಚರ್ ನಿಮಗೋಸ್ಕರ. ಬೆಂಗಳೂರಿನ ಡೆಕರೇಷನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ಲಿ ಇವರ ಶೋರೂಮ್ ಇದೆ. ಹೋಗಿ ಏನು ಬೇಕಾದ್ರೂ ತಗೊಂಬನ್ನಿ. ಒಗಂಡಬಿ ಭಾಗ 2 ನಾನ್ ವೆಜ್ ಸ್ಪೆಷಲ್ ನಿಮಗೋಸ್ಕರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕರೆದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಮೇಡಮ್. ತೊಗೊಳ್ಳಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಒಂದು ಎಗ್ ಆನಿಯನ್ ಮಸಾಲವನ್ನು ಮಾಡಿಕೊಟ್ಟಿದ್ದಾರೆ. ಮಾಡ್ಕೋಬೋದು. ಟೊಮೆಟೊ ಗೊಜ್ಜು ಥರನೇ ಇದೆ, ಆದರೆ ಮಸಾಲ ಹಾಕಿ ಅದಕ್ಕೆ ಸ್ವಲ್ಪ ಕಡಲೆ ಬೀಜ ಎಲ್ಲ ಹಾಕಿ ಒಂದು ಅವ್ರದೇ ಸ್ಪೆಷಲ್ ಎಫೆಕ್ಟ್ನ ಕೊಟ್ಟಿದ್ದಾರೆ ಪೂರ್ಣಿಮಾ ಅವರು. ನೋಡ್ಕೊಳ್ಳಿ, ಯಾವಾಗಲೂ ಬೇಜಾರಾದಾಗ ಈ ಥರದೊಂದು ಮಾಡ್ಕೊಳ್ಳಿ. ಎಗ್ ಆನಿಯನ್ ಕರಿ ಮಾಡುವ ವಿಧಾನ: ಬಾಣಲಿಗೆ ಕಡಲೆಕಾಯಿ ಬೀಜ ಹಾಕಿ ಚೆನ್ನಾಗಿ ಹುರಿದು ಮಿಕ್ಸಿ ಜರಿಗೆ ಹಾಕಿ ರುಬ್ಬಿ ಪುಡಿ ಮಾಡಿಕೊಳ್ಳಿ. ಒಂದು ಬಾಣಲಿಗೆ ಎಣ್ಣೆ, ಜೀರಿಗೆ, ಈರುಳ್ಳಿ, ಉಪ್ಪು ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೊಟೊ, ಅರಿಶಿನ, ಅಚ್ಚ ಖಾರದ ಪುಡಿ, ನೀರು ಹಾಕಿ ಚೆನ್ನಾಗಿ ಬೇಯಿಸಿ ಮೊಟ್ಟೆ, ಉಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವು ಹಾಕಿ ಚೆನ್ನಾಗಿ ಬಾಡಿಸಿ ರುಬ್ಬಿದ ಕಡಲೆಕಾಯಿ ಬೀಜದ ಪುಡಿ ಹಾಕಿದರೆ ಎಗ್ ಆನಿಯನ್ ಕರಿ ನಿಮ್ಮನೆಯಲ್ಲೂ ರೆಡಿ. ಒಳ್ಳೊಳ್ಳೆ ಅಡುಗೆ ಮಾಡಿಕೊಟ್ಟವ್ರಿಗೆ ಇನ್ನೊಂದ್ಸರಿ ಕರ್ಸ್ಕೊಳ್ತಾ ಇರ್ತೀವಿ. ಇನ್ನೂ ಚೆನ್ನಾಗಿ ಮಾಡಿದವ್ರಿಗೆ ಇನ್ನೊಂದು ಸ್ವಲ್ಪ ಕರ್ಸ್ಕೊಳ್ತಾ ಇರ್ತೀವಿ. ವೈವಿಧ್ಯಮಯ ಅಡುಗೆ ಇರಬೇಕು, ರುಚಿಯಾಗಿರಬೇಕು, ತಿನ್ನೋಕ್ಕೆ ಸಖತ್ತಾಗಿರಬೇಕು. ಯಾವ ವಿಷಯ ಮಾತಾಡ್ತಾ ಇದ್ದೀರಾ ಮುರಳಿ ಅಂತ ಕೇಳ್ತಾ ಇದ್ದೀರಾ? ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಯಾವುದೇ ಮಿಲಿಟರಿ ಊಟ ಇರಲಿ, ಆ ಮಿಲಿಟರಿ ಊಟವನ್ನು ಕರ್ಸ್ಕೊಳ್ತೀವಿ. ಅವರ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸುವಂಥದ್ದೇ ನಮ್ಮ ಮುರಳಿ ಮಿಲಿಟರಿ ಹೋಟೆಲ್. ಶನಿವಾರ ಮತ್ತು ಭಾನುವಾರ ಮಧ್ಯಾಹ್ನ 1 ರಿಂದ 2 ಗಂಟೆವರೆಗೂ ಪ್ರಸಾರ ಆಗುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬನಶಂಕರಿ ದೊನ್ನೆ ಬಿರಿಯಾನಿ ಹೋಟ್ಲಿಂದ ಬಂದಿದ್ದಾರೆ. ಒಳ್ಳೆ ಒಂದು ಅಡುಗೆ ಮಾಡೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಬನ್ನಿ ರಾಜು, ಬನ್ನಿ ಬನ್ನಿ ಬನ್ನಿ. ಏನು ನೋಡ್ತಾ ಇದ್ದೀರಾ? ಬರ್ಬೋದಲ್ವಾ? ನಮಸ್ಕಾರ. ಬನ್ನಿ ಬನ್ನಿ. ಆರಾಮಪ್ಪ? ಹಾಂ ಆರಾಮ್. ಏನು ಮಾಡ್ತಾ ಇದ್ದೀರಾ ರಾಜು ಇವತ್ತು? ಚೈನೀಸಲ್ಲಿ ಒಂದು ಪೆಪ್ಪರ್ ಚಿಕನ್ ಮಾಡ್ತೀನಿ. ಚೈನೀಸ್ಗಾ? ಹಾಂ. ದೊನ್ನೆ ಹೋಟ್ಲು ಬಿರಿಯಾನಿ ಅಂತ ಇಟ್ಕೊಂಡು ಚೈನೀಸ್ ಎಲ್ಲ ಮಾಡ್ತೀರಾ ನೀವು? ಅಂದರೆ ನಮ್ಮ ಹೋಟ್ಲಲ್ಲಿ ನಾಟಿ ಸ್ಟೈಲಿಂದ ಚೈನೀಸ್, ಇಂಡಿಯನ್ ತಂದೂರಿ ಎಲ್ಲ ಸಿಗುತ್ತೆ. ಅದಕ್ಕೋಸ್ಕರ ನಿಮ್ಗೆ ಇವಾಗ ಚೈನೀಸಲ್ಲಿ ಒಂದು ತೋರಿಸ್ಕೊಡೋಣ ಅಂತ. ನಾನು ಅನ್ಕೊಂಡೆ ಇವ್ರೇನಪ್ಪ ಏನೋ ಚಿಕನ್ ಮಾಡ್ತಾರೆ ಅಂತ ಏನೋ ದೊನ್ನೆ ಬಿರಿಯಾನಿ ಹೆಸರಿಟ್ಕೊಂಡವ್ರೆ ಅಂದರೆ. ಸರ್, ನಮ್ದೇನು ಚೈನೀಸು ಇದೆ, ನಾರ್ತ್ ಇಂಡಿಯನು ಇದೆ, ಸೌತ್ ಇಂಡಿಯನು ಇದೆ, ನಾಟಿ ಸ್ಟೈಲು ಇದೆ ಅಂತ ಹೇಳ್ಬಿಟ್ಟಿದ್ದಾರೆ. ಓಕೆ, ಏನು ಮಾಡ್ತಾ ಇದ್ದೀರಾ ರಾಜು ಇವತ್ತು ನೀವು? ಪೆಪ್ಪರ್ ಚಿಕನ್ ಡ್ರೈ ಮಾಡಿ. ಪೆಪ್ಪರ್ ಚಿಕನ್ ಡ್ರೈ ಚೈನೀಸ್. ನೋಡಿ ಏನೇನು ಮಾಡಿದ್ದೀರಾ ಹೇಳಿ. ಚೈನೀಸ್ ಪೆಪ್ಪರ್ ಚಿಕನ್. ಬೇಕಾಗುವ ಸಾಮಗ್ರಿಗಳು: ಚಿಕನ್, ಮೊಟ್ಟೆ, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಸೋಯಾ ಸಾಸ್, ವೆನಿಗರ್, ಗೋಡಂಬಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ, ಚಿಲ್ಲಿ ಸಾಸ್, ಕಾಳು ಮೆಣಸಿನ ಪುಡಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ತುಪ್ಪ, ಎಣ್ಣೆ.
ಇಷ್ಟಿದ್ರೆ ಸಾಕಾ? ಹಾ, ಇಷ್ಟಿದ್ರೆ ಶುರು ಸಾಕು. ಮಾಡೋಣ. ಹಾ, ಶುರು ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಒಂದು ಬಾಣಲಿ, ಒಂದು ಬೌಲು, ಬೌಲ್, ಒಂದು- ಆಯಿಲ್ ಕಡಾಯಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಫಸ್ಟು ಚಿಕನ್ ಫ್ರೈ ಮಾಡ್ಕೊಳ್ತೀನಿ. ಏನು ಎಣ್ಣೆಲಿ ಫ್ರೈ ಮಾಡಿ? ಎಣ್ಣೆಲಿ ಫ್ರೈ ಡೀಪ್ ಫ್ರೈನಾ? ಮಾಡ್ತೀನಿ. ಡೀಪ್ ಫ್ರೈ. ಆಯಿಲ್ ಹಾಕೊಳ್ಳೋದು. ಹಾಕೋಣ. ಆಯಿಲ್ ಬಿಸಿ ಆಗೋಳಕ್ಕೆ ನಾನು ಚಿಕನ್ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು ಬೌಲ್. ಬೌಲ್ ಕೊಡ್ಲಾ? ಬೌಲ್ ಅಂತ ಚಿಕನ್ ಹಾಕ್ಕೊಳ್ತೀನಿ. ಚಿಕನ್ ಎಲ್ಲ ಹಾಕೊಳ್ಳಿ, ನಾವು ಆಯಿಲ್ ಇಲ್ಲ ಹಾಕೊಳ್ತೀವಿ. ಹಾ. ಫುಲ್ ಆಯಿಲ್ ಫ್ರೈ ಮಾಡಕ ಡೀಪ್ ಫ್ರೈ? ಡೀಪ್ ಫ್ರೈ ಮಾಡ್ಕೊಳ್ಳಿ. ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ನಮ್ಮ ಮುರಳಿ ಮಿಲಿಟರಿ ಹೋಟೆಲ್ನಲ್ಲಿ. ಚಿಕನ್ ಹಾಕಿದ್ದೀನಿ. Okay. ಅದಕ್ಕೆ ಬೇಕಾಗೋದು ಚಿಕನ್ ಸಾಫ್ಟ್ ಆಗಿರೋಕ್ಕೋಸ್ಕರ ಸ್ವಲ್ಪ ಎಗ್ ಹಾಕ್ತೀನಿ. ಫುಲ್ಲ ಒಂದ್ ಎಗ್ಗ? ಒಂದು ಬೇಡ, ಅರ್ಧ ಸಾಕು. ಏನದು? ಟೇಸ್ಟಿಂಗ್ ಪೌಡರ್. ಟೇಸ್ಟಿಂಗ್ ಪೌಡರ್ ಇಲ್ಲ ಅಂದ್ರೆ ಅಡಿಗೆ ಮಾಡೋದಿಲ್ಲ ನೀವು? ಚೈನೀಸಲ್ಲಿ ಬೇಕೇ ಬೇಕು. ಚೈನೀಸಲ್ಲಿ ಬೇಕು. ಓಕೆ, ಸ್ವಲ್ಪ ಟೇಸ್ಟಿಂಗ್ ಪೌಡರ್ ಹಾಕ್ಬೇಕು. ಚೈನೀಸ್ ಅಡಿಗೆ ಮಾಡಬೇಕು ಅಂದ್ರೆ ಎಸ್ ಸರ್. ಏನಿದು? 1 ಸ್ಪೂನ್ ಮೈದಾ. ಓಕೆ, 1 ಸ್ಪೂನ್ ಮೈದಾ, 1 ಸ್ಪೂನ್ ಕಾರ್ನ್ಫ್ಲವರ್, 1 ಸ್ಪೂನು ಕಾರ್ನ್ಫ್ಲವರು, ಮೊಟ್ಟೆಯ ಜೊತೆ. ಹಾಂ, ಆಮೇಲೆ ಅದು ಬೇಕಾಗಿರೋದು ಸಾಲ್ಟು. ಸಾಲ್ಟಾ? ಅದಕ್ಕೆ ಮಾತ್ರ ಬೇಕಾಗಿರೋದು ಸಾಲ್ಟು. ಹಾಕಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಸರ್. ಚೈನೀಸ್ ಪೆಪ್ಪರ್ ಚಿಕನ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೋಯಾ ಸಾಸು, ಹಾಕಿ ಸರ್. ಸೋಯಾ ಸಾಸು, ವಿನಿಗರು. ಚೈನೀಸ್ ಆಗೋಯ್ತು. ಅವೆರಡು ಹಾಕೋ ತನಕ ಕಾಯ್ತಾ ಇದ್ವಿ, ಇನ್ನು ಚೈನೀಸ್ ಆಗಿಲ್ವಲ್ಲ ಅಂತ. ಇದು ಮಿಕ್ಸ್ ಈಗ ಮಾಡ್ತೀವಿ. ಪೂರ್ತಿ ಚೈನೀಸ್ ಆಗಿದೆ, ಕಲ್ಸ್ಕೊಳ್ಳಿ ಸರ್. ಪೂರ್ತಿ ಹಾಕ್ತಿದ್ರಿ. ಅಲ್ಲಿ ಏನಿರೋದು 250 ಗ್ರಾಮ್ಗೆ ಅರ್ಧ ಕೆಜಿ ಇರೋದು. ಚೆನ್ನಾಗಿ ಬೇಯ್ಬೇಕು ಎದುರುಗಡೆ ಎಣ್ಣೆನಲ್ಲಿ. ಹಾಂ, ಆಮೇಲೆ ಟಾಸ್ ಮಾಡ್ತೀರಾ? ಆಮೇಲೆ ಟಚ್ ಮಾಡಿ. ಪೆಪ್ಪರ್ ತಾನೇ ಇದು? ಹಾಂ, ಪೆಪ್ಪರ್. ಚಿಕನ್ ಪೆಪ್ಪರ್ ಹಾ. ಚೈನೀಸ್ ಬ್ರಾಕೆಟ್ ನಲ್ಲಿ. ನೋ ನಾಟಿ, ಓನ್ಲಿ ಚೈನೀಸ್. ಚಿಕನ್ ಪೆಪ್ಪರ್ ಡ್ರೈ. ಚಿಕನ್ ಪೆಪ್ಪರ್ ಡ್ರೈನ ಮಾಡ್ತಾ ಇದ್ದಾರೆ ರಾಜು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬನಶಂಕರಿ ದೊನ್ನೆ ಬಿರಿಯಾನಿ ಹೋಟ್ಲಿಂದ ಬಂದಿದ್ದಾರೆ. ನಾಯ್ಡು ನಗರ, ನಮ್ಮ ಕತ್ರಗುಪ್ಪೆ ಸರ್ಕಲ್ ಇಂದ ಸ್ಟ್ರೈಟ್ ಒಳಗೆ ಬಂದರೆ ನಾಯ್ಡು ನಗರ ಅಂತ ಸಿಗುತ್ತೆ. ಅಲ್ಲಿ ನಾಯ್ಡು ಲೇಔಟ್. ನಾಯ್ಡು ಲೇಔಟ್ ಅಲ್ಲ, ನಾಯ್ಡು ಲೇಔಟ್ನಲ್ಲಿ ಇವ್ರದ್ದು ಒಳ್ಳೆ ಹೋಟ್ಲ್ ಇದೆ. ಅಕ್ಕಪಕ್ಕ ಇರೋರಿಗೆ ಗೊತ್ತಿರಲ್ಲ ಹೋಟೆಲ್ ಏನೇನು ಚೆನ್ನಾಗಿರುತ್ತೆ ಅಂತ. ಅದ್ಭುತವಾದಂಥ ಅಡುಗೆ, ಅದ್ಭುತವಾದಂಥ ನಾನ್ ವೆಜಿಟೇರಿಯನ್ ಮಾಡ್ತಾ ಇದ್ದಾರೆ, ಚೈನೀಸನ್ನು ಮಾಡ್ತಾ ಇದ್ದಾರೆ. ಬಂದು ತಿನ್ನೋಡಿ ಅಂತಾನು ಹೇಳ್ತಾ ಇದ್ದಾರೆ. ಇಲ್ಲಿ ಬೇಯದಲ್ಲ, ನೆಕ್ಸ್ಟ್ ಏನು ಬೇಕಾಗಿಲ್ಲ. ಬೇಯೋದು ಬೇಕಾದ್ರೆ ಇದೊಂದೇ ಬೇಯದಲ್ವಾ? ಫ್ರೈ ಮಾಡಿಸ್ಬಿಟ್ಟು ಹಂಗೆ ಟಾಸ್ ಮಾಡಿ ಕೊಡ್ತೀವಿ. ಓಕೆ ಓಕೆ. ಟಾಸ್ಕ್ ಯಾವ್ದು ಬೇಕು ನಿಮಗೆ? ಇದೇ ಕೊಡ್ಲಾ? ಅದೇ ಸಾಕು. ಆಯ್ತಾ? ಹಾಂ. ಆಹಾ. ಎಣ್ಣೆಯಲ್ಲಿ ಫಸ್ಟು ಅದಕ್ಕೆ ಒಂದು ಮೊಟ್ಟೆಯ ಕೋಟಿಂಗ್ ಅನ್ನ ಕೊಟ್ಟು ಮಾಡಿರ್ತಕ್ಕಂಥ ಚಿಕನು, ಚೈನೀಸ್ ಪೆಪ್ಪರ್ ಡ್ರೈ ಚಿಕನ್ನು. ಓಕೆ, ಮಾಮೂಲಿಗೆ ಪೆಪ್ಪರ್ ಚಿಕನ್ ಡ್ರೈಗೆ ಬಟರ್ ಹಾಕ್ತೀವಿ. ಓಕೆ ಅದೇ ಅಮೂಲ್ ಬಟರ್ ಹಾಕ್ತೀವಿ. ಓಕೆ. ಗೀ ಹಾಕ್ಬೋದು, ಅಮೂಲ್ ಬಟರ್ ಹಾಕೋಬೋದು. ಇವಾಗ ಗೀ ಹಾಕಿ ಮಾಡ್ತೀನಿ ಇವತ್ತು. ಗೀ ಹಾಕಿ ಮಾಡಿದ್ರೆ ತುಂಬಾ ಸಖತ್ತಾಗಿರುತ್ತೆ. ಶ್ರೀಕೃಷ್ಣ ತುಪ್ಪವನ್ನು ಹಾಕಿ ಮಾಡಿ ಮುರಳಿ ಹೆಂಗಿರುತ್ತೆ ಈ ಚಿಕನ್ ನೋಡಿ. ಚೈನೀಸ್ ಪೆಪ್ಪರ್ ಚಿಕನ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಏನದು? ಗೋಡಂಬಿ ಸರ್. ಓಕೆ. ಏನಾಗಿದೆ ನಿಮ್ಮ ಬೆಟ್ಟಿಲ್ವಲ್ಲ? ಎಲ್ಲೋ ಕೈ ಇಡಕ್ಕೆ ಹೋಗಿದ್ದೀರಾ? ಅದು ಇದರಲ್ಲಿ ಆಕ್ಸಿಡೆಂಟ್ ಅಲ್ಲ? ಸ್ವಲ್ಪ ಬ್ರೌನ್ ಆಗಿದೆ. ಗ್ರೀನ್ ಚಿಲ್ಲಿ ಹಾಕ್ತೀನಿ. ಓಕೆ. ಕರಿಬೇವು ಟಚ್ ಮಾಡ್ತೀನಿ ಅದಕ್ಕೆ. ಓಕೆ. ಕರಿಬೇವು, ಗ್ರೀನ್ ಚಿಲ್ಲಿ, ಸ್ವಲ್ಪ ಗೋಡಂಬಿ, ಸ್ವಲ್ಪ ಈರುಳ್ಳಿ. ಎಸ್. 1 ಸ್ಪೂನ್ ಚಿಲ್ಲಿ ಸಾಸ್. 1 ಸ್ಪೂನ್ ಚಿಲ್ಲಿ ಸಾಸ್. 1.5 ಸ್ಪೂನ್ ಚಿಲ್ಲಿ 1.5 ಸ್ಪೂನ್ ಚಿಲ್ಲಿ ಸಾಸ್. 1 ಸ್ಪೂನ್ ವಿನಿಗರ್. 1 ಸ್ಪೂನ್. ಸೋಯಾ ಸಾಸ್. 1 ಸ್ಪೂನ್, 1.5 ಸ್ಪೂನ್, 2 ಸ್ಪೂನ್. ಸ್ವಲ್ಪ ವಾಟರ್ ಹಾಕಿ ಸರ್. ಓಕೆ. ಅದಕ್ಕೆ ಬೇಕಾಗಿರೋ ಮಸಾಲಾಗೆ ಬೇಕಾಗಿರೋ ಸಾಲ್ಟ್ ಹಾಕ್ತೀನಿ. ಹಾಕಿ ಸರ್, ಹಾಕಿ. ಈಗ ಚಿಕನ್ ಹಾಕೋಕೆ ಮುಂಚೆ ಪೆಪ್ಪರ್ ಮೇಜರ್ ನಾವು ಮಾಡ್ತಾ ಇರೋದೇ ಪೆಪ್ಪರ್ ಚಿಕನ್. ಚೈನೀಸ್ ಚಿಕನ್ ಹಾಕೋಕೆ ಮುಂಚೆ ಪೆಪ್ಪರ್ ಚಿಕನ್ ಅನ್ಕೊಳ್ತಾ ಇದ್ದೆ. ಎಲ್ಲೋ ಪೆಪ್ಪರ್ ಮಿಸ್ ಆಗ್ತಿದೆಯಲ್ಲ, ಪೆಪ್ಪರ್ ಎಲ್ಲೋಯ್ತು ಅಂತ ಫೈನಲ್ ಆಗಿ ಬಂತು ಬಾಂಡಿ ಒಳಗಡೆಗೆ. ಈಗ ಚಿಕನ್ ಹಾಕ್ತೀನಿ ಸರ್. ಹಾಕೋಣ? ಹಾಕಿ. ಓಹೋ. ಚೈನೀಸ್ ಪೆಪ್ಪರ್ ಚಿಕನ್ ಮುರಳಿ ಮಿಲಿಟರಿ ಹೋಟೆಲ್ನಲ್ಲಿ. ಫೈನಲ್ ಕೊತ್ತಂಬರಿ ಸೊಪ್ಪು ಫೈನಲ್ ಆಗೋಯ್ತು ಅವಾಗಲೇ? ಫೈನಲ್ ಆಗೋಗಿದೆ. ಅಷ್ಟೇನಾ? ಅಷ್ಟೇನಾ? ಲಾಸ್ಟ್ ಓಕೆ. ಹೊಡ್ತೀನಿ. ಹಾಕಿ ಅದ್ರ ಮೇಲೆ ಹಂಗೆ ಹಾಕಿ. ಎಷ್ಟು ಪ್ಲೇಟ್ ಇದೆ ನಿಮ್ಮ ಹೋಟ್ಲಲ್ಲಿ ಇದು? ಎಸ್ ಸರ್. ಎಷ್ಟು ಪ್ಲೇಟ್ ಇದೆ ನಿಮ್ಮ ಹೋಟ್ಲಲ್ಲಿ? ಒಂದು ಪ್ಲೇಟ್. ಇಷ್ಟು ಕೊಡ್ತೀರಾ ಒಂದು ಪ್ಲೇಟ್ಗೆ ನೀವು? ಇಲ್ಲ ಇದು 3 ಪ್ಲೇಟ್ ಬರುತ್ತೆ. 3 ಪ್ಲೇಟ್ ಕೊಡಿ. ಹಂಗೆ ಏನು ಮಾಡ್ಬಿಡಿ. ಏನೋ ಮಾಡ್ತಾ ಇದ್ದೀರಾ ಡೆಕೋರೇಷನ್? ಸ್ವಲ್ಪ ಗಾರ್ನಿಷ್ ಕೊಡ್ಬೇಕು, ಚೈನೀಸ್ ಫುಡ್ ಅಂತ ಗಾರ್ನಿಷ್. ಹೌದಾ? ರೋಸ್ ಮಾಡ್ತಾ ಇದ್ದೀರಾ? ಹಾಂ ಸರ್. ರಾಜಾ? ಹಾಂ ಸರ್. ಇವೆಲ್ಲ ಕಲ್ತಿದ್ದೀರಾ? ಕಲ್ತಿದ್ದೀನಿ ಸರ್.
ಈ ವೈಫ್ಗೆಲ್ಲ ಹೇಳಿದಿರಾ ತಮಿಳ್ನಾಡವ್ರಲ್ಲ ಜೀ ಕನ್ನಡ ಹೆಂಗ್ ನೋಡ್ತಾರ ಅವರು? ಅವ್ರು ನೋಡೋಕ್ಕೆ ಸಾಧ್ಯ ಇಲ್ಲ ಸರ್. ನೋಡಕ್ ಹೇಳ್ರಿ, ಯಾಕೆ ಸಾಧ್ಯ ಇಲ್ಲ? ನಾವು ತಮಿಳ್ನಾಡಿನ ಚಾನಲ್ ಎಲ್ಲ ಕನ್ನಡದಲ್ಲಿ ಕೊಡಲ್ವೇನ್ರಿ ಇಲ್ಲಿ? ಬರುತ್ತೆ ಸರ್. ಹಾ, ಬರೋ ಎಲ್ಲ ಚಾನಲ್ ಕೊಡಲ್ಲ ನಾವಿಲ್ಲಿ. ಕೇಳ್ರಿ, ಕನ್ನಡ ಚಾನಲ್ ಕೊಡ್ತಾರೆ. ಚೈನೀಸ್ ಪೆಪ್ಪರ್ ಚಿಕನ್ ರೆಡಿ. ಚೈನೀಸ್ ಪೆಪ್ಪರ್ ಚಿಕನ್ ಡ್ರೈ ನಮ್ಮ ಬನಶಂಕರಿ ದೊನ್ನೆ ಬಿರಿಯಾನಿಯಲ್ಲಿ ಅದ್ಭುತವಾಗಿರುವಂಥ ಅಡುಗೆಗಳನ್ನ ಮಾಡುವಂಥ ರಾಜು ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸಿಕ್ಕಾಪಟ್ಟೆ ಸಖತ್ತಾಗಿ ಒಂದು ರೋಸ್ ನಿಟ್ಟಿ ಆ ಕಡೆ ಈ ಕಡೆ 2 ಎಲೆಗಳನ್ನ ಇಟ್ಟು ಸೌತೆಕಾಯಿ ಡಿಸೈನ್ನ ಕಟ್ ಮಾಡಿ ಮುಳ್ಳಿ ಮಿಲ್ಟ್ರಿ ಒಟ್ಟಿಗೆ ಚಾಲೆಂಜ್ ಕೊಟ್ಟಿದ್ದಾರೆ. ಓಕೆ, ಇದು ಯಾವ ರೀತಿ ಮಾಡಿದ್ದಾರೆ ಫಸ್ಟ್ ನಾವು ತಿಂತೀವಿ, ಆಮೇಲೆ ನಿಮ್ಮನ್ನು ಕರಿತೀವಿ. ಬನ್ನಿ ರಾಜು, ಟೇಸ್ಟ್ ಮಾಡೋದಾ? ಮಾಡಿ ರಾಜು, ಮಾಡಿ ಸರ್. ಎಷ್ಟು ಗಂಟೆಗೆ ಹೇಳ್ತೀರಾ ಬೆಳಗ್ಗೆ ರಾಜು? ಬೆಳಿಗ್ಗೆ 5:30 ಗೆಲ್ಬೇಕು ಸರ್. 5:30 ಹೇಳ್ಬೇಕು ದಿನ? ಹೌದು. 5:30 ಎದ್ದು ರೆಡಿ ಮಾಡಿ ಟಿಫನ್ ಸೆಕ್ಸ್ ಸ್ವಲ್ಪ ರೆಡಿ ಮಾಡ್ತೀವಿ. ಓಕೆ, ರೆಡಿ ಮಾಡಿ ಕೊಟ್ಬಿಟ್ಟು ಆಮೇಲೆ ರೆಸ್ಟ್ ಬರ್ತೀನಿ. ಹೋಗಿ ಮತ್ತೆ ಬಂದು ಬೇಕಾಗಿರೋದು ರೆಡಿ ಮಾಡ್ತೀನಿ. ಚೈನೀಸು ಇದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡು ಮತ್ತೆ ಈವ್ನಿಂಗ್ ತಂದೂರಿ ಮಾಡ್ತಾ ಇದ್ದೀನಿ. ಅವ್ರಿಗೆ ತಂದೂರಿ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಮತ್ತು ಆಲ್ರೌಂಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ಲಾಸ್ ಇದೆ, ಒಳ್ಳೆ ಚೈನೀಸು. ಬೋನ್ಲೆಸ್ಸೇ ಮಾಡ್ಕೋಬೇಕು, ಸಖತ್ತಾಗಿರುತ್ತೆ. ವಿತ್ ಬೋನು ಈ ಪಾರ್ಸಲ್ ಹೋಗುತ್ತೆ ಸರ್. ಈ NIP ಏರ್ಗೆ ಹೋಗುತ್ತೆ. ಅವ್ರಿಗೋಸ್ಕರ ವಿತ್ ಬೋನು ಮಾಡ್ತೀವಿ. ವಿತ್ ಬೋನ್ ಚೆನ್ನಾಗಿ ಹೋಗ್ತದೆ. ಯಾರಿಗೂ ಹೋಗುತ್ತೆ? NIP ಏರು ಡ್ರಿಂಕ್ಸ್ ಮಾಡ್ತಾರಲ್ವ, ಅವ್ರಿಗೋಸ್ಕರ ವಿತ್ ಬೋನ್ ಮಾಡ್ತೀವಿ. ತುಂಬ ಚೆನ್ನಾಗಿದೆ. ಹಾಂ ಸರ್. ಒಳ್ಳೆ ಚೈನೀಸ್ ಚಿಕನು. ಹಾಂ ಸರ್. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಓಕೆ ಸರ್. ಥ್ಯಾಂಕ್ ಯು ರಾಜು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಚೈನೀಸ್ ಪೆಪ್ಪರ್ ಚಿಕನ್ ಮಾಡೋ ವಿಧಾನ: ಒಂದು ಪಾತ್ರೆಗೆ ಚಿಕನ್, ಮೊಟ್ಟೆ, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸೋಯಾ ಸಾಸ್, ವಿನಿಗರ್ ಹಾಕಿ ಚೆನ್ನಾಗಿ ಕಲಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಒಂದು ಪ್ಯಾನಿಗೆ ತುಪ್ಪ, ಗೋಡಂಬಿ, ಹಸಿಮೆಣಸಿನಕಾಯಿ, ಕರಿಬೇವು, ಈರುಳ್ಳಿ, ಚಿಲ್ಲಿ ಸಾಸ್, ವಿನಿಗರ್, ಸೋಯಾ ಸಾಸ್, ನೀರು, ಉಪ್ಪು, ಕಾಳು ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಬಾಡಿಸಿ ಕರಿದ ಚಿಕನ್, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬೇಯಿಸಿದರೆ ಚೈನೀಸ್ ಪೆಪ್ಪರ್ ಚಿಕನ್ ನಿಮ್ಮನೆಯಲ್ಲೂ ರೆಡಿ. ಚಿಕನ್ಗಳಲ್ಲಿ ಕೆಲವು ಚಿಕನ್ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ, ಚೈನೀಸ್ ಇದು ತಿಂತಾ ಇದ್ರೆ ಬಾಯಿ ರುಚಿ ಹೆಂಗೆ ಕೊಡುತ್ತೆ ಅಂದರೆ, ಟೇಸ್ಟಿಂಗ್ ಪೌಡ್ರ್ ಹಾಕಿರ್ತಾರೆ, ಅದು ಬೇರೆ ವಿಚಾರ ಬಿಡಿ. ಬಟ್ ಮಾಡೋವಂಥ ಕ್ರಮ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅಡುಗೆ ಚೆನ್ನಾಗಿರಬೇಕು ಅಂತ ನಾವು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ತಿನ್ನಬೇಕು, ಕಾರ್ಯಕ್ರಮ ಮುಗಿಸ್ಬೇಕು. ಬನ್ನಿರಿ, ನೀವು ಬರ್ಬೋದು. ವೆರಿ ಸಿಂಪಲ್. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂತ ತಿಳಿಸಿ ಇವತ್ತಿನ ಮುರಳಿ ಮಿಲಿಟರಿ ಹೋಟ್ಲು ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗ್ತೀನಿ.